ಅದರ ಬಗ್ಗೆನೇ ಇವತ್ತ ಸುಂದರವಾದ ಚಿಂತನೆ ವಿಷಯವನ್ನು ಇಟ್ಕೊಂಡಿದ್ದಾರೆ. ಅನುಪಮಾಚರ ಭಕ್ತಿ ಭಾವ ಅನುಕೂಲನೆ ಶಬ್ದ. ಪರಮಾತ್ಮನಲ್ಲಿ ಬೇಡುವವನಿಗೆ ಜೀವ ಅಂತಾರೆ, ಕೊಡುವವನಿಗೆ ದೇವ ಅಂತಾರೆ. ದೇವರಿಗೂ ಜೀವರಿಗೂ ಅಂತರ ಏನು ಅಂದ್ರೆ ಸದಾ ಸದಾ ಬೇಡೋದೇ ಒಂದು ಕೆಲಸ. ಬೇಡ್ತಾನೆ, ಕೊಟ್ಟು ಬೆಳೆದುಕೊಂಡು ಮತ್ತು ಮೆರೀತಾನೆ. ಇದೊಂದು ವಿಶೇಷತೆ ಇದೆ. ಗೆಟ್ಸ್ ಅಂಡ್ ಅಪಾನ್ ಗೆಟ್ಸ್. ನಾವೆಲ್ಲ ಬೇಡ್ತೇವೆ, ಗುರುವನ್ನು ಪಡ್ಕೊತೇವೆ, ದೇವರು ಪಡ್ಕೊತೇವೆ. ಒಟ್ಟ ಅಂದ್ರೆ ನೀ ಅಂಕಡಿ ನಾಯಕ, ನಮ್ಮ ಸ್ವಭಾವನೇ ಹೀಗೆ. ಅದಕ್ಕೇ ಜೀವ ಅಂತ ಮರಿಬೇಕದ ಇವರಲ್ಲಿ. ಆದ್ರೆ ಪರಮಾತ್ಮ ಗಿವ್ಸ್ ಅಂಡ್ ಫಾರ್ಗಿವ್ಸ್ ಕೊಡ್ತಾನೆ. ಮಕ್ಕಳು ಹೇಗೆ ತಪ್ಪು ಮಾಡಿದರೆ ಅವ್ರು ಸಮಾಧಾನ ಮತ್ತು ಸ್ವೀಕಾರ ಮಾಡ್ತಾನೆ. ಪರಮಾತ್ಮ ನಮ್ಮ ತಪ್ಪುಗಳನ್ನು ಮರೆತು ನಮಗೆ ಕ್ಷಮೆ ಮಾಡ್ತಾನೆ. ಪರಂತು ಸೃಷ್ಟಿಯಲ್ಲಿ ಜಗತ್ತಿನಲ್ಲಿ ಬಹಳ ಸುಂದರವಾದ ಒಂದು ನಿಯಮದ. ಆ ನಿಯಮ ಪ್ರಕಾರವಾಗಿ ಜಗತ್ತು ನಡೀತದೆ. ಹಾಗೆ ಆಟೋಮೆಟಿಕ್ ಅಂತೀರ ನೀವು, ಒಮ್ಮೆ ಶಟ್ ಮಾಡಿಬಿಟ್ರಿ ಅಂದ್ರೆ ನಾನೇ ನಡೀತದೆ. ಹಾಗೆ ಪರಮಾತ್ಮನ ಸೃಷ್ಟಿಯಲ್ಲಿ ಯಾವುದೂ ಕೂಡ ವಿರೋಧವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವನ ಹ್ಯಾಂಗೆ ಸೆಟ್ ಮಾಡ್ಯಾನ ಹಂಗೆ ನಡೀತದೆ. ಇಷ್ಟು ಮಂದಿ ಇದ್ದೇವಲ್ಲ ನಾವೆಲ್ಲ, ಬೇರೆ ಬೇರೆ ಸೆಟ್ ಅದಾವು. ಮೊಬೈಲ್ದಾಗ ಯಾವ ಬೇರೆ ಅದಾವ, ಸ್ಯಾಮ್ಸಂಗ್ ಏನೇನ ಅಂತ ಅದ್ರ ಪ್ರಕಾರ ನಡೀತಾವು. ಇಷ್ಟೆಲ್ಲ ಅದಾವ, ಇವು ಸೆಟ್ ಒಂದೇ ಅದಾವೇನು? ಮನೇನು ಬೇರೆ ಅದಾವ, ಮನಸ್ಸು ಬೇರೆ ಅದಾವ. ಯಾಕೆ? ಪರಮಾತ್ಮ ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಅದು ವ್ಯವಸ್ಥೆ ಮಾಡಿ ಇಟ್ಟಾರೆ. ಅವು ಹಂಗೇ ನಡೀತಾವೆ. ಅದ್ರ ಬಿಟ್ಟ ಕಂಪನಿ ಅವ್ರು ಹೆಂಗೆ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರೆ, ನಾನು ಪರಮಾತ್ಮ ನಮ್ಮ ಕರ್ಮಗಳಿಂದ ನಮಗೆ ಏನೇನು ಆಗಬೇಕು, ನೀ ಎಷ್ಟು ಪುಣ್ಯ ಗಳಿಸ್ಬೇಕು, ನೀ ಎಷ್ಟು ಪಾಪ ಗಳಿಸ್ಬೇಕು, ನೀ ಎಷ್ಟು ರೊಕ್ಕ ಗಳಿಸ್ಬೇಕು, ಪ್ರಾರಂಭ ಪಹಲೆ ರಚ ಪೀಛೆ ರಚ ಶಕ್ತಿ. ಹಾಗೆ ಪರಮಾತ್ಮ ಶಟ್ ಮಾಡ್ಯಾರ. ಈ ಶಟ್ ಮಾಡೋದನ್ನ ನೀವು ಹಿಂದೆ ಮುಂದೆ ಮಾಡಬೇಕು ಅಂತಂದ್ರೆ ಮೆಕ್ಯಾನಿಕ್ ಕರಿಬೇಕು. ಬೇಕೇ ಯಾರು? ಗುರುನಾಥ. ಏನು ಸುಖ, ಏನು ದುಃಖ, ಏನು ಸಾವು, ಇವೆಲ್ಲ ಏನು ಶಟ್ ಅದ. ಇದನ್ನು ನೀವು ಮೊದಲು ಮಾಡ್ಬೇಕು. ಹೆಚ್ಚು ಕಡಿಮೆ ಏನು ಮಾಡ್ಬೇಕಂತ ಅನ್ನೋದು ಹಣೆ ಬರ್ದಾಗ ಬರುತ್ತಾನ ಸಾವುಕಾರ ಆಗ್ಬೇಕಂದ್ರೆ ಇದನ್ನು ಮೊದಲು ಮಾಡಿ ಹೋಗ್ಬೇಕು. ಇದನ್ನ ವಿಷಯನ ಹೆಂಗೆ ವ್ಯವಸ್ಥೆ ಮಾಡಬೇಕು. ಯಾರು? ಅವನಿಗೆ ನಾವು ಸದ್ಗುರು ಅಂತ. ನಿಮ್ಮ ಪ್ರಾರಬ್ಧವನ್ನು ಬದಲು ಮಾಡುವ ಸಾಮರ್ಥ್ಯ ಆ ಸದ್ಗುರುವಿಗೆ ಅದವಿನ ಪರಮಾತ್ಮನಿಗೆ ಇಲ್ಲ. ಅದಕ್ಕೆ ನಮ್ಮ ಪ್ರಪಂಚದಲ್ಲಿ ಸಾಧನೆಯಲ್ಲಿ ಪರಮಾತ್ಮನಿಗಿಂತಲೂ ಸದ್ಗುರುಗಳಿಗೆ ಬಹಳ ಮಹತ್ವವನ್ನು ಪಟ್ಟದ್ದು. ಯಾಕೆ? ಕಂಪನಿ ಅದ ಬಾಂಬೆದಾಗ ಮಾಡಬೇಕು ಹೋಗ್ಬಿಟ್ಟು ತೋಟದ ಸಾಮಾನ ಅದ ಗುಲ್ಬರ್ದಾಗ ಅವ್ರು ಏಜೆಂಟ್ ಅವ್ರು ಮಾತಾಡಿ ಕೆಲಸದಿಂದ ಅವ್ರೆಲ್ಲ ಆಫೀಸರ್ ಏಜೆಂಟ್ ಮಾಡ್ಯಾರ. ಹಂಗೆ ಪರಮಾತ್ಮ ಕುಂತಾನ ಎಲ್ಲೋ ಇವೆಲ್ಲ ಏಜೆಂಟ್ಗಳು ಏಜೆಂಟ್ ಏನು ತ್ರಾಸ ಆಯ್ತು ಈ ಏಜೆಂಟ್ಗಳಿಗೆ ಹೇಳಿದ್ರೆ ಬಂದು ರಿಪೇರಿ ಮಾಡ್ತಾರೆ. ನಿಮ್ಮ ತರದ್ದು ಹೆಚ್ಚಳ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಪರಮಾತ್ಮ ಮಾಡ್ಯಾನ ಖರೆ, ಇದರ ವ್ಯವಸ್ಥೆ ಮಾಡಕ್ಕೆ ಇವ್ರಿಗೆ ಕಷ್ಟ. ಕಂಪನಿಯವರು ಸಾಮಾನು ಮಿಷನರಿ ತಯಾರು ಮಾಡ್ತಾರೆ, ರಿಪೇರಿ ಮಾಡೋದು ಕಂಪನಿ ಮಾಡೋಕ್ಕೆ ಬರೋದಿಲ್ಲ. ಯಾರು? ಒಬ್ಬರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಆಗ ಸದ್ಗುರು. ಆ ಸದ್ಗುರುವಿನಲ್ಲಿ ನೀವು ಬರ್ರಿ ಮಾಡ್ರಿ ಹೋಗ್ರಿ ಅಂದ್ರೆ ಮನೆಗಿಲ್ಲ ಅಂತಾನ. ನನ್ನ ಬರಕ್ಕೆ ಕೈಗೆ ಚಾರ್ಜ್ ಆಗ್ತದೆ, ನಾನು ಖರ್ಚು ಇರ್ತದೆ, ನೀವು ಕೊಡ್ತಾ ನನಗಿದ್ರೆ ನೀವು ಪೇಮೆಂಟ್ ಮಾಡೋದು ಬರ್ತೀನಿ ಅಂತ. ಹೌದಾ? ಒಂದು ಮಾಡೋದು ಮಾಡೋದು ಇಲ್ಲ. ಹಾಗೆ ಸದ್ಗುರು ರಿಪೇರಿ ಮಾಡೋ ಅದನ್ನ ಕಡೆ ಮತ್ತು ನೀವು ಏನು ಪೇಮೆಂಟ್ ಮಾಡಬೇಕೇ ಇಲ್ಲ, ಒಪ್ಪಾಟ ಮಾಡಿ ಪೇಮೆಂಟ್ ಮಾಡಬೇಕು. ಏನದು? ಭಕ್ತಿ ಸೇವೆ. ಯಾರು ಪರಮಾತ್ಮನೇ ಸದ್ಗುರುನಾಥದ ನೀವು ಭಕ್ತಿ ಮಾಡ್ತೀರಿ, ಪರಮಾತ್ಮ ಸೇವೆಯಂತೆ ನೀವು ಸದ್ಗುರು ಸೇವೆ ಮಾಡ್ತೀರಿ,
ಆ ಸದ್ಗುರು ಪೇಮೆಂಟನೇ ಅದೇ, ಮತ್ತೆ ಇಲ್ಲ. ನಿಮ್ಮ ಮಿಷನ್ ಎಲ್ಲ ಬರೋವಾಗ ರಿಪೇರಿ ಮಾಡಿ ಮತ್ತ ಪರಮಾತ್ಮ ಕಡೆ ಹೋಗುವಂತ ಚಾಲು ಮಾಡ್ತಾನ. ಅವನಂತೆ ಸಾಮರ್ಥ್ಯ ಅಲ್ಲ. ಪರಂತು ಆ ಭಕ್ತಿಯೊಳಗೆ ನಾವು ಬರೋಬರಿ ಮಾಡಂಗಿಲ್ಲ, ಬರೋಬರಿ ಮಾಡಂಗಿಲ್ಲ. ಕೆಲವೊಂದು ಸಮಸ್ಯೆ ಹೇಳಬೇಕಾಗ ಅನುಪಮ ಆಚಾರ ಅನುಪಮ ಇರಬೇಕು, ಭಕ್ತಿ ಅಚಲ ಇರಬೇಕು. ಬಹಳ ಮಂದಿ ಅನುಪಮ ಇರ್ತದ, ಅಚಲ ಇರಂಗಿಲ್ಲ. ಅಚಲ ಇರ್ತದ, ಅನುಪಮ ಇರಂಗಿಲ್ಲ. ಅದಕ್ಕೇನೆ ಭಕ್ತಿ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಸಾಕು ಪರಮ ಪ್ರೇಮಾಸ್ಪದ ರೂಪ ಭಕ್ತಿಗೆ ಲಕ್ಷಣ ಹೇಳಿದ್ರು. ಡೆಫಿನೇಷನ್ ಏನ್ ಮಾಡೋದು? ಸಾಕು ಆ ಭಕ್ತಿಗೆ ಪರಮ ಇರಬೇಕು. ಅದಕ್ಕೆ ಇಲ್ಲೇನಪ್ಪ ಅಂದ್ರೆ ಅನುಪಮ ಅಂತ ಹೇಳಿ ಅದು ಮನುಷ್ಯನಿಗೆ ಇಂಥವ್ರು ಮಾಡ್ಯಾರ ಅಂತ ಉದಾಹರಣೆ ಎಕ್ಸಾಂಪಲ್ ಇರುವಲ್ಲ. ತನ್ನ ಜೀವನದಲ್ಲಿ ಆ ಪ್ರೇಮ ಬಿಟ್ಟು ಮತ್ತೊಂದು ಎಲ್ಲದ್ದೇ ಪರಮಾತ್ಮ ಪ್ರೇಮ ಆನಂದಾದ್ಯವು ಖಲ್ವಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪತ್ತವಿ ಸಂಸ್ಥಿತ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಏನು ಆನಂದವೇ ಬ್ರಹ್ಮ. ಆನಂದ ಯಾರಿಗೆ ಬೇಡ? ಎಲ್ಲರ ಬೇಕಾಗಿದೆ. ಹೆಂಡತಿ ಮಾಡ್ಕೊಳ್ಳೋದು ಆನಂದಕ್ಕೆ, ಗಂಡ ಮಾಡ್ಕೊಳ್ಳೋದು ಆನಂದಕ್ಕೆ, ಮನೆ ಕಟ್ಟೋದು ಆನಂದಕ್ಕೆ, ಮಕ್ಕಳು ಹಿಡಿದು ಆನಂದಕ್ಕೆ ಸಿಗ್ತಾವ ಇಲ್ಲೋ ನಿಮ್ಗೆ ಗೊತ್ತು. ಪರಂತು ಆನಂದ ಸಲುವಾಗಿನೇ ಅಪೇಕ್ಷೆ ಮಾಡಿನೇ ನಾವೆಲ್ಲ ಮಾಡ್ತೇವೆ. ಮನೆ ಕಟ್ತೇವೆ, ಮಕ್ಕಳು ಹಿಡ್ತೇವೆ, ನೌಕರಿ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಯಾಕೆ? ನಮ್ಮ ಉದ್ದೇಶ ಆನಂದ. ಆ ಆನಂದ ಪ್ರೇಮ ಇಲ್ಲದೆ ಸಿಗುವುದಿಲ್ಲ. ಪ್ರೇಮ ಬೇಕಾದ ಪ್ರೇಮ ಇಲ್ಲದಂತಹ ವಸ್ತು ಏನದ ಅದು ರಸ ಇರ್ತದೆ. ಅದೇನಪ್ಪ ಅಂದ್ರೆ ಗ್ರಾಹಿ ಇರಂಗಿಲ್ಲ, ಗ್ರಾಹಿ ಇರ್ತದೆ ಅಂತ ತಿಳ್ಕೊಂಡೆ ಮಹಾನುಭಾವರಿಗೆ ಏನು ಬರೋದು ಅಂತ ಕೇಳಿದ್ರೆ ಭಕ್ತಿಯಲ್ಲಿ ಅಚಲ ಇರಬೇಕು. ಎಷ್ಟೇ ಏನಾದರೂ ತ್ರಾಸ ಬಂದ್ರೆ ಪ್ರೇಮ ಒಂದು ಭಕ್ತಿ ಜೊತೆಗೆ ಇತ್ತು ಅಂದ್ರೆ ಅಳಗಾಡಂಗಿಲ್ಲ. ವಿವೇಕಾನಂದರು ಅದಕ್ಕೆ ಅಂತಾರ ಅವರು ಭಕ್ತಿ ಯೋಗ ಇದೆ ಏನಪ್ಪ ಅಂದ್ರೆ ಬಹಳ ಶಬ್ದ ಹೇಳಿದವರು. ಏನು ಅದೊಂದು ಪ್ರೀತಿ ಅದಂತ ಪ್ರೀತಿ ಅದ. ಭಕ್ತಿ ಯೋಗ ಇದೆ ಜಸ್ಟ್ ಲವ್ which is beginning, continuing and ending in love. ಅದೊಂದು ಆರ್ಟ್ ಅದ, ಜೆನ್ಯೂನ್ ಆರ್ಟ್ ಅಂತಾರ. ಭಕ್ತಿ ಯೋಗ ಜೆನ್ಯೂನ್ ಆರ್ಟ್ which is beginning, continuing and ending in love. ಇದೊಂದು ಭಕ್ತಿ ಮಾಡೋದು ಅಂದ್ರೆ ನೀವು ತಿಳ್ಕೊಂಡಿರ್ಬೇಕು. ಶಾಸ್ತ್ರದೊಳಗ ಮೂಢ ಭಕ್ತಿ ಅಂತ ಇರ್ತಾರೆ. ಮೂಢ ಭಕ್ತಿ ನೀವು ಅಂತಿರಲಿಲ್ಲ, ಅದು ಎಲ್ಲರಿಗೆ ಮಾಡಕ್ ಸಾಧ್ಯ ಇಲ್ಲ. ಅದು ನಿಮಗಾದ್ರೆ ಸಾಧ್ಯನೇ ಇಲ್ಲ. ನೀವೇನು ಕೂತಿರೋ ನಿಮ್ಗೆ ಸಾಧ್ಯನೇ ಇಲ್ಲ ಅಂತಾರೆ. ಮೂಢ ಭಕ್ತಿ ಅದು ಸಾಮಾನ್ಯ ಭಕ್ತಿ ಅನ್ನೋದು. ಅದು ಏನೂ ಗೊತ್ತಿಲ್ಲ ಮಾಡೋದು. ಅದು ನಿಮಗೆ ಎಲ್ಲಾನು ಗೊತ್ತದ. ಹೆಂಗ ವಿಷ ಕತ್ತರಿಸ್ಬೇಕು ಗೊತ್ತದ, ದೇವ್ರಿಗೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತದ, ನಿಮಗೆಲ್ಲ ಗೊತ್ತದ. ನಿಮ್ಗೆ ಮೂಢ ಭಕ್ತಿ ಮಾಡ್ಲಿಕ್ಕೆ ಬರಂಗಿಲ್ಲ 100% ಹೇಳ್ತೀನಿ. ಆ ಗದ್ದದ ನೀವು ಹೋಗ್ಬಾರ್ದು. ನೀವು ದಾಟಿ ಬಂದಿರಿ, ಯಾವ ಏನೂ ಗೊತ್ತಿಲ್ಲ, ಅವನು ಮೂಢ ಭಕ್ತಿ ಮಾಡ್ತಾನೆ. ನೀವು ಪಕ್ಕ ನೀವೇನು ಮೂಢ ಭಕ್ತಿ ಮಾಡ್ತೀವಿ ನಾಳೆ ಮುಂದೆ ಹೋಗ್ಬೇಕು. ನೀವು ಹೆಂಗೆ ಹೋಗಿ ಸರಿ ಸಾಧ್ಯ ಇಲ್ಲ. ಈಗ ನೀವು ಹೆಂಗೆ ಜನಿಯೂನ್ ಅಂತಾರ. ತಿಳುವಳಿಕೆಯಿಂದ, ಬುದ್ಧಿಮತ್ತೆಯಿಂದ, ಶಾಣೆತನದಿಂದ ಮಾಡುವ ಪ್ರೀತಿ ಅದು ಭಕ್ತಿಯಲ್ಲಿ ಜನಿಯೂನ್ ಆರ್ಟ್ which is beginning, continuing and ending in love. ವಿವೇಕಾನಂದ ಅಂತಾರೆ ಪ್ರೇಮದಿಂದನೇ ಪ್ರಾರಂಭ ಆಗಬೇಕು, ಪ್ರೇಮದಲ್ಲಿ ಜೀವಿಸಬೇಕು, ಪ್ರೇಮದಲ್ಲಿ ಪ್ರಾಣ ತ್ಯಾಗ ಮಾಡಬೇಕು. ಇದಕ್ಕೆ ಭಕ್ತಿ ಅಂತ. ನೀವು ಒಂದು ವೇಳೆ ಆ ಪರಮಾತ್ಮ ಪ್ರಾಪ್ತಿ ಮಾಡಬೇಕು ಅಂದ್ರೆ ಯು ಶುಡ್ ಏನು ಹೇಳ್ತಾರೆ, ಯು ಶುಡ್ ಏನಪ್ಪ ತಯಾರಾಗು ಟು ಗಿವ್ ದ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗಿರ್ಬೇಕು ಅಂದ್ರೆ ಅದು ಭಕ್ತಿ ಅಂತ. ನಾವು ಆಗಲ್ಲ ನೋಡ್ತೀರಲ್ಲ, ನೀವು ತೂಕ ಮಾಡೋರು ಹೆಂಗೆ ಮಾಡ್ತೀರ? ಜೋಳ ಗಿಡ ಸಕ್ಕರೆ ತೂಕ ಮಾಡೋದು ಹಿಂಗೆ ಹಾಕ್ತಾನ ಮತ್ತೈತೆ, ಹಿಂಗೆ ಹಾಕ್ತಾನ ಮತ್ತೈತೆ. ಹಾಕಿದ್ರೆ ಬೋಡ ಮತ್ತೆ ಒಂದು ಗ್ರಾಮಕ್ಕೂ ಲೆಕ್ಕ ಹಾಕ್ತಾನಲ್ಲ. ಒಂದು ಗ್ರಾಮನ ಗಿರಾಕಿ ಹೆಚ್ಚೋಬಾರ್ದು ಹ್ಯಾಂಗ್ ಮಾಡ್ತಾನ. ಹಾಗ ನೀವು ಭಕ್ತಿ ದೇವರಿಗೆ ಪೂಜೆ ಕಟ್ ಮಾಡಿ ಇದು ವ್ಯಾಪಾರಿ ಬುದ್ಧಿ ಇದ್ದವ್ರಿಗೆ ಪರಮಾತ್ಮ ಸಿಗುದಿಲ್ಲ. ನೀವೆಲ್ಲ ವ್ಯಾಪಾರಿ ಬುದ್ಧಿ ಇದ್ದವ್ರಿಗೆ ಏಟ್ ಕೊಡ್ತೀರ, ಕೂರ್ಚಿ ಇಂಟ್ರೆಸ್ಟ್ ಅಪೇಕ್ಷೆ ಮಾಡ್ತೀರಿ. ನೀವು ಗುರುಗಳು 10 ರೂಪಾಯಿ ಕೊಟ್ಟೆ
ಕಟ್ಟೇವಿ 11 ಸಿಗ್ಬೇಕು, ದೇವ್ರಿಗೆ 4 ಕಟ್ಟೇವಿ 4.25 ಸಿಗ್ಬೇಕು. ವ್ಯಾಪಾರ ಬುದ್ಧಿ ಇದ್ದವ್ರಿಗೆ ಪರಮಾತ್ಮ ಸಿಗುವುದಿಲ್ಲ. ಏನು ತಗೊಂಡಿ ನೆನಪಾಡ್ತಾರೆ. ಸರ್ವಸ್ವವನ್ನು ತ್ಯಾಗ ಮಾಡತಕ್ಕಂಥವ್ರಿಗೆ ಅದಕ್ಕೆ ಅನುಪಮ ಆಚರ ಭಕ್ತಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಕ್ತಿ ಕ್ರಿಯಾದ ಮುಂದೆ ಭಾವ ಅಂತ ಬರ್ತಾರೆ. ಅನುಪಮ ಅಚಲ ಭಕ್ತಿ ಮುಂದೆ ಭಾವಾನುಕೂಲನೇ ಶಂಭುಲಿಂಗ, ಕ್ರಿಯಾನುಕೂಲ ಪರಮಾತ್ಮ ಇರಲಿಲ್ಲ. ಒಬ್ಬರು ಬಹಳ ಚಂದ ಇಷ್ಟು ಜನ ಏನಪ್ಪ 108 ಹೂವು ಏರಿಸ್ತಾರೆ, ಜನ ಚಲೋತ್ತೆ ಪರಮಾತ್ಮನಿಗೆ ಅಡಿಗೆ ಮಾಡ್ತಾರೆ, ಚಲೋತ್ತೆ ತೋರಿಸ್ತಾರೆ. ಬಂಗಾರದೇ ಅವನ ಸಿಂಹಾಸನದ ಅವ ಅಂತಾನೆ, ಬಂಗಾರ ನಿಮ್ಮ ಅಪ್ಪದೇ ನಂದು, ನಿಮ್ಮ ಅಪ್ಪದೇ ಬಂಗಾರ, ಪರಮಾತ್ಮ ಅವನದು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡು ಸೂಸುವ ಗಾಳಿ ನಿಮ್ಮ ದಾನ, ಬಂಗಾರ ಅವನು, ಸೃಷ್ಟಿನೇ ಅವನದ. ನಿಂದೇನದ ಮನಸ್ಸು, ಹುಡುಕಿದೆಲ್ಲ ಪರಮಾತ್ಮ. ಪರಮಾತ್ಮ ಅಂತಾನೆ ಮನಸ್ಸು ಕೊಡು ಅಂತಾನೆ. ನೀವಂತೀರಿ ಐ ವಿಲ್ ಗಿವ್ ಟು ಯು ಮನಿ ನಾಟ್ ಮೈಂಡ್. ದೇವರ ನೀನು ರೊಕ್ಕ ಎಟ್ಟು ಹೇಳ್ತಿ ಕೊಡ್ತೇವೆ, ಮನಸ್ಸು ಕೊಡು ಅಂದ್ರೆ ಮನಸ್ಸು ಕೊಡೋದು ನಾವು ಕಡೆಗೆ ಕೊಡೋದು. ಅದಕ್ಕೆ ಭಕ್ತಿ ಅಂತ ಕರೆದಿಲ್ಲ ಶಾಸ್ತ್ರಗಳು. ಪರಮಾತ್ಮ ಅಪೇಕ್ಷೆ ಮಾಡೋದು ನಿಮ್ಮ ಮನಸ್ಸಂತೆ, ಗುರುಗಳ ಅಪೇಕ್ಷೆ ಮಾಡೋದು ನಿಮ್ಮ ಮನಸ್ಸಂತೆ. ಯಾಕೆ ಅವರಿಗೆ ಇದ್ದದೇ ಬಿಟ್ಟು ಬಂದಾಗ್ಯಾರಿ. ತಿಂಗಳಿಗೆ 2 ಲಕ್ಷ ಪಗಾರ ಬಿಟ್ಟು ಬಂದಾಗ ನಿಮ್ಮ ರೊಕ್ಕ ಬೇಕಾಗಿದೆ ಅವರಿಗೆ. ಅದು ಪಗಾರ 2 ಲಕ್ಷ ತಿಂಗಳಿಗೆ ಬಿಟ್ಟು ಬಂದಾಗ ರೊಕ್ಕದಿಲ್ಲ. ನಿಮ್ಮ ಮನಸ್ಸು ಬೇಕು, ನಿಮ್ಮ ಭಾವ ಬೇಕು, ನಿಮ್ಮ ಏನಪ್ಪ ಅಂತ ಕೇಳಿದ್ರೆ ಪ್ರೀತಿ ಬೇಕು. ಅದಕ್ಕಿಲ್ಲ ಅಂದ್ರೆ ಪರಮಾತ್ಮ ಸದ್ಗುರುಗಳು ಸಿಗುವುದಿಲ್ಲ. ಮೊದಲನೇ ಒಂದು ವೇಳೆ ಬಹಳ ಮಂದಿ ಭಕ್ತಿ ಮಾಡ್ತಾರೆ. ಸಿದ್ಧಾರ್ಥ ಪರೀಕ್ಷೆ ಮಾಡ್ಯಾರ, ನೋಡಿದಿಲ್ಲ, ಪರೀಕ್ಷೆ ಮಾಡಿ ಆ ಪರೀಕ್ಷೆಗೆ ಪರಮಾತ್ಮ ಬರ್ತಾನೆ. ಮೊದಲು ವಿಚಾರ ಮಾಡ್ತಾನೆ, ನೀವು ಬೀಜ ಬಿತ್ತಬೇಕು ಭೂಮ್ಯಾಗ ಅಂದ್ರೆ ಹೆಂಗ್ ಬಿತ್ತೀರಿ? ಹೆಂಗ್ ಬಿತ್ತೀರ? ಶೀಲ ಬಿತ್ತೀರಿ. ಯಾವಾಗ ಬಿತ್ತೀರಿ? ಹುಡು ತೆಗಿಲಾರ ಬಿತ್ತೀರಿ, ಮತ್ತೆ ಗಳೆ ರಂಟಿ ಕುಂಟು ಹೊಡ್ಡನ ಬಿತ್ತೀರಿ. ಆ ಭೂಮಿಗೆ ಹುಡುಕಿಲಿ ಕೆತ್ತಿ ಕೆತ್ತಿ ಮೇಗಲು ಹೊಡೆದು ಹಲ ಹಾಲು ಮಾಡಕ್ಕೆ ಹೆಂಗೆ ಬೀಜ ಬಿತ್ತೀರಿ? ನಿನಗೂ ಗುರುಗಳು ತಿಕ್ಕಿ ನೋಡ್ತಾರೆ, ಹೇಳಿ ನೋಡ್ತಾರೆ ಎಲ್ಲ. ಅದಕ್ಕೆ ಅಂದದ ನೋಡಿ ಭಕ್ತಿ ಕೌಂಟದ ನಮ್ಮ ಕೂಡದ ಸಂಘ ಏನು ರೋಗವನ್ನು ಅಡ್ಡಿ ನೋಡುವನು, ಕಸಿದು ನೋಡುವನು, ಪಟ್ಟು ನೋಡುವನು, ನಿನಗೆ ದರಿದ್ರ ಮಾಡಿ ನೋಡ್ತಾನೆ, ನಿನಗೆ ಸಾವುಕಾರ ಮಾಡಿ ನೋಡ್ತಾನೆ, ನಿನಗೆ ರೋಗ ಕೊಟ್ಟು 360 ರೋಗವನ್ನು ಒಡ್ಡಿ ನೋಡುವನು. ಒಂದೇ ರೋಗ ಸಾಕಾಗಿದೆ ನಿಮಗೆ, ಯಾವುದು ಹಸುವಿ ನೀರಡಿಕೆ ಇವೆಡ್ಡೆ ಸಾಕಾಗ್ಯಾವ. ಉಳಿಕೆ ರೋಗ ನೀವೇನು ಇರ್ತೀರಿ 360 ಅಂದಾರ. ಅದಕ್ಕೆ ಇಷ್ಟು ರೋಗ ಎಲ್ಲ ಒಡ್ಡಿ ಪರೀಕ್ಷೆ ಮಾಡ್ತಾನಂತ. ಜಗತ್ತಿನೊಳಗೆ ಪರೀಕ್ಷೆ ಮಾಡೋದು ಸರ್ಟಿಫಿಕೇಟ್ ಸಿಕ್ಕವ. ನೀವನ್ರಿ ನಿಮ್ಮ ಪರೀಕ್ಷೆ ಆಗಿಲ್ಲ ಅಂದ್ರೆ ನಿಮ್ಮ ಪರೀಕ್ಷೆಗೆ ಯೋಗ್ಯಿಲ್ಲ. ಮೊದಲು ಪರೀಕ್ಷೆ ಆಗ್ಬೇಕಲ್ಲ, ಸರ್ಟಿಫಿಕೇಟ್ ಇರ್ತದೆ ನಿಮಗೆ. ಈ ಮಾರ್ಗಕ್ಕೆ ಬಂದ ಕಾಲ ನಿಮ್ಮ ಪರೀಕ್ಷೆ ಏನಾಗ್ಯದ? ಆಗ್ಯದ ನಿಮಗೆ ಗಂಡು ಹೋಗುದೇ ಆಗ್ಯದ. ಜಲ್ದಿ ಬಂದು ತಡ ಮಾಡಿ ಹೋಗುದೇ, ಬೇಯಿಸ್ಕೊಳ್ಳದೆ, ಹೊಡೆಸ್ಕೊಳ್ಳದೆ. ನಿಮಗೂ ಮಗ ಹೋಗ್ಬೇಡ ಅವಾದ ನೋಡಿ ಆ ಕಡೆ ಹೋಗ ಅಂದ್ರೆ ಬರುವುದೇ. ರೊಕ್ಕ ಕೊಡಲು ನಡ್ಕೊಂಡು ಬಂದು ಹೆಂಗರೆ ಬರುವುದೇ. ಆಗಿಲ್ಲ ನಿಮ್ಮ ಪರೀಕ್ಷೆ ಆಗಿಲ್ಲಲ್ಲ, ಆಗಿಲ್ಲಂದ್ರೆ ನಿಮ್ಮ ಸರ್ಟಿಫಿಕೇಟ್ ಭಕ್ತಿ ಹಾಕಿ. ನಿಮ್ಮ ಪರೀಕ್ಷೆನೇ ಆಗಿಲ್ಲ ಭಕ್ತರ ಎಲ್ಲ ಮಜಾ ಹಚ್ಕೊಂಡ್ ಬಂದಿರಿ. ರೊಕ್ಕ ಕೊಡಕತ್ತಾರೆ ಹಿಡ್ಕೊಂಡ್ರಿ, ಬಂದು ಮಜಾ ಮಸ್ತದ ಹುಡುಗಿ ಸಿಕ್ತು. ಪರೀಕ್ಷೆ ಆಗ್ಬೇಕ್ರಿ, ಪರೀಕ್ಷೆನೇ ಆಗಿಲ್ಲ. ಗುರು ಕೃಪೆ ಹೆಂಗಾಗ್ತದೆ? ನಿಮ್ಮ ಪರೀಕ್ಷೆ ಆಗ್ಬೇಕು. ಪರೀಕ್ಷೆ ಆಗಲಾದ್ರೆ ಡಾಕ್ಟರ್ ಔಷಧಿ ಕೊಡ್ತಾನಂದ್ರೆ ಆ ಡಾಕ್ಟರ್ ಮೂಲಕ ಹೋಗಿ ಶಿವಾಯ ನಮ್ಮ ಸಾಯ್ತದೆ. ಅದಕ್ಕೆ ನಾವು ನೀವು ಪರೀಕ್ಷೆ ಆಗಿಲ್ಲ ನೋಡಿ. ಅವ್ರು ಕೇಳೋ ಪರೀಕ್ಷೆ ಗೊತ್ತದೆ ನಿಮ್ಗೆ ಇಲ್ಲ. ಅವ್ರ ಪರೀಕ್ಷೆ ಏನಾಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಂದ್ರೆ ಸುಮ್ಮನೆ ಜ್ಞಾನಾಗಿಲ್ಲ. ನಾವು ಸುಖ ಆಗ್ತಿಲ್ಲ, ಪರಮಾತ್ಮ ಎಕ್ಸೆಪ್ಟ್ ಮಾಡಂಗಿಲ್ಲ, ಗುರುನಾಥ ಸುಖ ಮಾಡಂಗಿಲ್ಲ. ಅವ್ರ ಪರೀಕ್ಷೆ ಅವ್ರ ಕಣ್ಣ ನೀರ ರೊಟ್ಟಿ 2 ಕೂಡ ಊಟ ಮಾಡಿದ್ರು. ಅವ್ರ ಅವ್ರಿಗೆ
ಮನೆ ಕಟ್ಟಿ ಹೊರಗೆ ಬರಬೇಕು. ಅದೇ ಊರಾಗ ಅಂದ್ರೆ ಎಷ್ಟು ಕಷ್ಟ ಬಿಟ್ಟಿರ್ಬೇಕು, ಅವರು ಎಷ್ಟು ವಿರೋಧ ಮಾಡಿರ್ಬೇಕು. ಜನರು ತಿಂಗಳಿಗೆ 30,000 ಪಗಾರ ಕಳ್ಸಕ್ಕೆ ಮಗ ಹೊರಗೆ ಹೋಗ್ತಾರೆ ಅಂದ್ರೆ ಅವ್ರ ತಾಯಿ ತಂದಿಗೆ ಹೇಗಾಗಿರ್ಬೇಕು. ಪ್ರೀತಿ ಖರೆ ರೊಕ್ಕ ಹೋಗ್ತಾವರ ಪುಕಾಟ ಮದುವೆ ಮಾಡ್ಕೊಳ್ಳಿ ಬಿಡ್ಲಿ ತಿಂಗಳ ಬರ್ತಾವ. ಅದು ಎಷ್ಟು ಬೇಯಿಸ್ಕೊಂಡ ಎಷ್ಟು ಅನ್ಸ್ಕೊಂಡ ಪರೀಕ್ಷೆ ಮಾಡ್ತಾನೆ ಸಿದ್ಧಾರೂಢ. ಇಷ್ಟು ಬಂದು ಮ್ಯಾಲ ಕೂರ್ಸಾಕ ಹಂಗೆ ಕೂರ್ಸಿ ನಾವು ಸಿದ್ಧಾರೂಢ ಏನಪ್ಪಾ ಅಂದ್ರೆ ಪರೀಕ್ಷೆ ಮಾಡಿ ಅದರ ಬೇಯಿಸ್ಕೊಂಡು ಬಡಿಸ್ಕೊಂಡು ಜನ ತಿರುಗಾಡಿ 4 ಕಿಲೋಮೀಟರ್ ಹೋಗಿ 4 ಕಿಲೋಮೀಟರ್ ಬರಬೇಕು. ಒಬ್ಬ ಯಾರು ಇಲ್ಲಿ ಶಾಸ್ತ್ರ ಹೇಳ್ಯಾರ ಅವ್ರಿಗೆ ಚಹಾ ಮಾಡಿ ಕೊಡಬೇಕು, ಅವ್ರ ಖರ್ಚೆಲ್ಲ ಕೊಡಬೇಕು, ಅವ್ರ ಮುಂದೆ ಕೊಂಡಿರ್ಬೇಕು. 3 ಹೊತ್ತು ವಾರ ಅಂದ್ರೆ ಯಪ್ಪ ಹೇಳಿ ಬೆನ್ನು ಹಚ್ಚಬೇಕು ಅಂತ ಆಗೋದಿಲ್ಲ ಜಗತ್ತಿನ ಜಗತ್ತಿನ ಸ್ವೀಕಾರ ಯಾರು ಮಾಡ್ತಾರೆ. ಒಂದು ಗಂಡ ಮಾಡ್ಕೋಬೇಕಾದ್ರೆ 4 ಸಲ ನೋಡಿ ಹೋಗ್ತಾರೆ. ನೀನು ಹೋಗ್ತಾನೆ ಒಬ್ಬ ಯಾಕೋ ಹೋಗ್ತಾರೆ 2 ಸಲ ಕೂತೀರಿ ನೀವು ನೋಡ್ಕೊಳ್ಳೋ ಮುಂದೆ 2 ಸಲ ಕೂತೀರಿ. ಒಂದು ಎರಡು ಮಂದಿ ಬ್ಯಾಸರ ಆಗ್ಯಾವ 2 ಸಲ ಕುಂತ ಒಂದು ವಾರದ ಗಂಟೆ ಸಿಗ್ತಾನ್ರಿ ಕೊಂಡ್ರ ಬೇಕೆ 2 ಸಲ ನೋಡ್ತಾರೆ ನೋಡಿ ಅಪ್ಪ ಎಷ್ಟು ಸರ್ಗ ಹಚ್ಕೊಂಡು ಸರ್ಗ ಗತಿಗೆ ಕೊಡಬೇಕು. ಪರೀಕ್ಷೆ ಆಗ್ತಾ ನೋಡ್ತಾನ ಎಷ್ಟು ಕೈ ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಬೈಕ್ ನೋಡ್ತಾರೆ, ನಡೆಸಿ ನೋಡ್ತಾರೆ, ಮಾತಾಡೋದು ಅದೇ ನಾ ಯಾವ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಮತ್ತು ಸುಮ್ಮನೆ ಆಗ್ಯಾರ ಯಾರು ಗುರು ಆಗ್ಬೇಕಂದ್ರೆ ಸುಮ್ಮ ಆಗುದಿಲ್ಲ. ಅನಂತ ಕಷ್ಟಗಳನ್ನು ಸಿಗ್ತಾರೆ, ಅನಂತ ಕಷ್ಟ ಶ್ರಮಗಳು ಗುರುಪದ ಹಂಗೆ ಅಲ್ಲ. ಅದಕ್ಕೆ ಪರೀಕ್ಷೆ ಆಗಬೇಕು. ನೀವು ಗೊತ್ತಾಗಿ ನೀವು ಭಕ್ತರು ಅಂತ ಪರೀಕ್ಷೆ ಆಗ್ಬೇಕಂದ್ರೆ ನೀವು ಬರಬೇಕು ಪರಿಸ್ಥಿತಿ ಆರಾಮದ ಪ್ರಕಾರದ ಹೋಗ ಕೇಳಕ್ ಹೋಗಿ ಅಂದ್ರೆ ಬಂದಿದ್ದು ಹೀಗಲ್ಲ. ಪ್ರತಿಬಂಧಕ ಆದರೂ ಕೂಡ ಬಿಡಂಗಿಲ್ಲದರೂ ಕೂಡ ನಾನು ಹಿಂಗೆ ಒಮ್ಮೆ ಮೇಲೆ ಹಿಡ್ಕೊಂಡು ಮುಗಿಸಿದನು ಕೆಟ್ಟ ಉದಾಳ ಹಳಿ ನಾನು ಉದಾಳ ಒಬ್ಬನೇ ಮಗ ತಾಯಿಗೆ ಇದೇನೋ ರಾಜಮನೆ ಮಗ ರಾಜ್ಕುಮಾರ್ ಅಂತ ಹಿಡಿದಾಕಿ ಒಳಗೆ ಬದೀರಿ ಹಾಕಿ ದುಡ್ಡಿಗೆ ಹಾಕಿ 100 ಮಂದಿ ಏನ್ ಮಾಡ್ತಾರೆ ಒಂದು ಕಾಟ್ ಕಡೆಗೆ ನಮ್ಮ ತಾಯಿಯವರಂದ್ರು ಯಾಕೆ ಮಾಡ್ತೀಪ್ಪ ಅಂದ್ರು. ನಾನು ಬಿಡ್ಲಿ ಹೋಗ್ತೀನಿ. ಎಷ್ಟು ಜನ ಹಿಡಿತೀವಿ ನಾನು ಎಷ್ಟು ಜನ ಹಿಡಿತೀನಿ ಎಲ್ಲರೂ ಓಡಿ ಹೋಗ್ತಾನೆ ಅಂದ್ಕೊಳ್ಳಿ ತಾಯಿಗಳು ಹೋಗ್ಬಿಡಿ. ಅದಕ್ಕೆ ಸುಮ್ಮನೆ ಹಾಕೊಂಡಿದ್ರೆ ಅವು ಕಷ್ಟಗಳು ಬಹಳ ಬರ್ತವೆ. ಈ ಮಾರ್ಗದೊಳಗೆ ನಮ್ಮೇ ಆದ ಸ್ವಾಮಿ ಆಗಂಗಿಲ್ಲ. ಯಾವುದನ್ನು ಮುಂದೆ ಕವಣ ಹುಡುಗಲ ಕೊರತೆ ಆಗ್ತಾರೆ. ಎಷ್ಟು ಪಟ್ಟು ತಿರ್ಬೇಕಾದ್ರು 2 ಸಲ ಬೆಂಕಿಯಾಗಿ ಬೀಳ್ಬೇಕಾದ್ರು ಬೆಂಕಿಯಾಗಿ ಬೀಳಬೇಕು, ಕೆಂಪಾಗಬೇಕು, ಮ್ಯಾಸ್ ತಿಳ್ಕೊಂಡು ಹೊಡಿಬೇಕು, ಬಡದಕ್ಕರನ್ನೇ ಅದಕ್ಕೊಂದು ಆಕಾರ ಬರ್ತದೆ. ಆಗ ಗುರು ಆಗ್ತಕ್ಕಂಥವ್ರು ಸುಮ್ಮನೆ ಆಗ್ತಿರೋದು ನಂತ ಕಷ್ಟಗಳು ಶಿವಗೆ ಕಷ್ಟಗಳು ಇವೆಲ್ಲ ಮಾಡಲೇ ಆಗ್ತದೆ. ಏನಾಗ್ತದೆ ಆದರೆ ಗುರುತನ ಬರಬೇಕು ಅಂದರೆ ಗುರುವಿನಲ್ಲಿ ಭಗವದ್ ಬುದ್ಧಿ ಇರಬೇಕು. ಗುರು ಪರಮಾತ್ಮ ಪರೇಶು ಜಂಚ ಐಸಾ ವಿಶ್ವಾಸ ಯಾರು ಸಾಕ್ಷಾತ್ ಅಂದ್ರೆ ಗುರುಗಳಿಗೆ ಬೀಳುದರೆ ನಿಮ್ಮೂರು ಹೆಂಗ ಅಂತಮಾಚಾರ ಭಕ್ತಿ ಭಾವಾನುಕೂಲನ ಶಂಭುಲಿಂಗ ಅಂದ್ರೆ ಮುಂದೂ ಬರಲಾರ ಏನು ಪರಮಾತ್ಮ ಬಿಡ್ಯಾರ ಗುರು ಶಂಭುಲಿಂಗ ನಿಮ್ಮ ಅಡಿಯ ಭಕ್ತಿ ಪರಮಾತ್ಮ ಕೇಳೋದೇನು ಪರಮಾತ್ಮ ಗುರುಗಳ ಹತ್ತಿರ ಹೋದ ಕೂಡಲೇ ಒಂದು ಜನ ಈಗ ಕೂಡಲೇ ನಮ್ಗೆ ಏನೇನೋ ಕಾಣ್ತಾವ, ಏನೇನೋ ಆಗ್ತಾವ. ನಾವು ಮನೆ ಬಿಟ್ಟು ಮಠಕ್ಕೆ ಹೋದಾಗ ಏನು 100 ಇತ್ತು, ವರ್ಷ 2 ವರ್ಷದಾಗ ಅದು 20 ಬರ್ತದೆ. ಅದು ಭಕ್ತಿ ಬಹಳ ಕಮ್ಮೆ ಬರ್ತದೆ. ಯಾಕೆ ನೋಡ್ತೀರಿ ನೀವು ಅಲ್ಲಿ ಧಾನ್ಯದ ಹಿಂಗದ ಅದು ನೋಡ್ಕೊಂಡು ನೀವು ಭಕ್ತಿ ಕಡಿಮೆ. ಏನೋ ಇರಲಿ ಗುರು ಏನೋ ಇರಲಿ ನಿಮ್ಮ ಭಕ್ತಿ ಕಡಿಮೆ ಆಗಲಿಲ್ಲ ಅಂದ್ರೆ ಅಲ್ಲಿ ಪರಮಾತ್ಮ ಬಂದು ತಿಂದಿರ್ತಾನೆ ನಿಮ್ಮ ಎದುರಿಗೆ ನಿಮ್ಮ ಸಮಸ್ತ ಸಾಧನೆಗಳನ್ನು ಅಂತ ಇಷ್ಟಗಳು. ಅದಕ್ಕೆ ಪರಮಾತ್ಮನಲ್ಲಿ ಇಂಥ ಭಕ್ತಿ ಶರಣರು ಕೇಳಿದ್ರೆ ನೀವು ಬಸವಣ್ಣವ್ರು ಹೇಳಿದ್ರು ನಾವೆಲ್ಲ ಅನುಕೂಲ ಇದ್ರೆ ಭಕ್ತಿ ಮಾಡ್ತೇವೆ, ಪ್ರತಿಕೂಲ ನಮ್ಮ ಭಕ್ತಿ ರೀತಿಯೂ ಕಡಿಮೆ ಆಗ್ತದೆ, ನಮ್ಮ ಮನಸ್ಸಿನ ನೀತಿನೂ ಕಡಿಮೆ. ಆದರೆ ಎಲ್ಲ ಆರಾಮಿತ್ತು ಅಂತ ಭಕ್ತಿ ಮಾಡ್ತೇವೆ. ಚಂದ ಮನೆಗೆ ಮತ್ತೆ ಸೊಲೋದ್ರೆ ಎಲ್ಲ ಹ್ಯಾಂತ ಹೋರಿ ಪರವಾಗಿ ಚಾ ಮಾಡಿ ಕೊಟ್ಟು ಹೋರಿ ಅಂತಂದ್ರೆ ನಮ್ಮ ಭಕ್ತಿ ಬರೋದಿರ್ತದೆ. ಮತ್ತೆ ವಿರುದ್ಧ ಆಯ್ತು ಅಂದ್ರೆ
ವ್ಯವಹಾರ ನೀತಿ ಬದಲಾಯಿತು, ರೀತಿ ಬದಲಾಯಿತು, ನಮ್ಮ ಭಕ್ತಿನೂ ಬದಲಾಯಿತು. ಅದಕ್ಕೆ ಅದು ಹೆಂಗೆ ಇರಲಿ, ಅನುಕೂಲತೆ ಇರಲಿ, ಅನಾನುಕೂಲತೆ ಇರಲಿ, ಸಿರಿತನ ಬರಲಿ, ಬಡತನ ಬರಲಿ, ಮಿತ್ರ ಇರಲಿ, ವೈರನೇ ಇರಲಿ, ಯಾವ ಕಾಲಕ್ಕೂ ನನ್ನ ಭಕ್ತಿ ಹೆಚ್ಚು ಕಡಿಮೆ ಆಗಲಾರದಂಗೆ ಇತ್ತು ಅಂದ್ರೆ ಅದಕ್ಕೆ ಆಗಲಾರದಂಗೆ ಇತ್ತು ಅಂದ್ರೆ ಹೆಂಗಂದ್ರೆ 24 ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಎಲ್ಲಿ ಹೆಂಗೆ ಬೇಕಾದಲ್ಲಿ ಮಾಡ್ತಾರೆ ಹಾಗ ನಿಮ್ಮ ಭಕ್ತಿ ಎಲ್ಲಿಯಾಗಿರಲ್ಲ, ಮನೆಯಾಗಿರ್ಲಿ, ಮಠದಾಗಿರ್ಲಿ, ಹೊರಗಿರ್ಲಿ, ಒಳಗಿರ್ಲಿ, ನಿಮಗೆ ಒಂದೇ ರೀತಿಯಾಗಿ ಭಾವ ಇದ್ದು, ಭಾವ ಇದ್ದಿದ್ರೆ ವ್ಯವಹಾರ ಆಗಿಲ್ಲ. ನೀವು ಬಜಾರ ಹೇಳ್ತೇವೆ, ಏನು ಕೇಳ್ತೇವೆ? ಜೋಳದೇನು ಭಾವ ರೀ, ಬಂಗಾರದೇನು ಭಾವ ಅಂತ ಕೇಳ್ತೇವೆ. ಭಾವ ಅದೇ ಕೇಳ್ತೇವೆ. ಭಾವ ಏನ್ ಮಾಡೋದ ರೀ? ಈಗ ದಸರಾ ಊಟ, ಸೂರ್ಯಪಾನ ಭಾವ ಏನ್ ಮಾಡೋದ ಅಂತ ಕೇಳ್ತೇವೆ. ನೀವು ಭಾವ ಇಲ್ಲ, ಭಾವ ಅಂದ್ರೆ ಕಿಮ್ಮತ್. ನಿನ್ನ ಭಾವ ನಿನ್ನ ಕಿಮ್ಮತ್ ಮಾಡ್ತದ. ನಿನ್ನ ಕ್ರಿಯೆ, ನಿನ್ನ ವರ್ತನ ನಿನ್ನ ಕಿಮ್ಮತ್ ಮಾಡ್ತದೆ. ಹ್ಯಾಂಗ ರೊಕ್ಕ ಬಂಗಾರ ಕಿಮ್ಮತ್ ಭಾವ ಕೇಳ್ತೀವಿ, ಹಂಗ ನಿನಗೂ ಭಾವ ಇರಬೇಕು. ಆ ಭಾವ ನಿನ್ನ ಕಿಮ್ಮತ್ತು ಮಾಡ್ತದೆ. ಭಗವದ್ ಭಾವ, ಗುರು ಭಾವ ನಿನ್ನ ಕಿಮ್ಮತ್ತು ಮಾಡ್ತದೆ. ಸಜ್ಜನೋ ದುರ್ಜನೋ ಕಿಮ್ಮತ್ತು ಮಾಡ್ತದೆ. ಅದಕ್ಕೆ ಕಷ್ಟ ಬಂದರೂ ಕೂಡ ಏನಪ್ಪ ಅಂತಂದ್ರೆ ನಮ್ಮದು ಭಾವ ಬದಲಾಗ, ಕ್ರಿಯೆ ಹೆಚ್ಚು ಕಡಿಮೆ ಆಗ್ತಾವ, ಭಾವ ಬದಲಾಗಬಾರ್ದು. ಭಾವ ಇದ್ರೇ ನಿಮ್ಗೆ ಆನಂದ ಸಿಗ್ತದೆ, ಪರಮಾತ್ಮ ಸಿಗ್ತದೆ. ಭಾವೋ ಭವನಾಶಿನಿ. ನಮ್ಮ ಕ್ರಿಯೆ ಅಲ್ಲ, ನಮ್ಮ ಭಾವ ನಮ್ಮ ಜನ್ಮ ಮರಣಗಳನ್ನ ನಾಶ ಮಾಡ್ತಾವೆ. ನಮಗೆ ಜೀವೋಹಂ ಅಂತ ಭಾವನಾ ಅದ, ಶಿವೋಹಂ ಭಾವನಾ ಅದ. ನಮ್ಮ ಜೀವ ಅಂತದೆ, ನಮ್ಮ ಬ್ರಹ್ಮ ಅಂತ ಈ ಭಾವನ ನಿಮ್ಮ ಜನ್ಮ ಮರಣಗಳನ್ನು ಕಳಿತ ಪುಣ್ಯಾತ್ಮರೇ ಒಮ್ಮೆ ಏನು ಗುರುಪಾದಕ್ಕೆ ಬಿದ್ದೀರಿ ಅಥವಾ ಈ ಮಾರ್ಗಕ್ಕೆ ಬಂದೀರಿ, ನಿಮ್ಮ ಪ್ರಾಣನೇ ಹೋಗೋದಿಲ್ಲ, ನಿಮ್ಮ ಮನಸ್ಸು ಪಲ್ಲಟ ಆಗುತ್ತೆ. ನಿಮ್ಮ ಮನಸ್ಸು ಪಲ್ಲಟ ಆಗಲಿಲ್ಲ ಅಂದ್ರೆ ಮಹಾದೇವ ಅಲ್ಲೇ ಅದನ್ನು ಮನದೊಳಗೆ ಶಿವತಾನೆ ಮನೆ ಮಾಡಿ ಕೊಟ್ಟಿಯ ಪರಮಾತ್ಮ ಅಲ್ಲೇ ಅದಾನ. ಬಸ್ ನಿನ್ನ ಭಾವ ಪಲ್ಲಟ ಆಗಲಿಲ್ಲ ಅಂದ್ರೆ ನಾವು ಪರಮಾತ್ಮ ನಿಮಗೆ ಆನಂದ ಕೊಡ್ತಾನೆ, ಪ್ರತ್ಯಕ್ಷ ಆಗ್ತಾನೆ, ನಿನ್ನ ಸುಖಿ ಮಾಡ್ತಾನೆ. ಅದಕ್ಕೆ ಕಷ್ಟದಷ್ಟರಲ್ಲಿ ತ್ರಾಸಕ್ಕೆ, ಅಪಮಾನಕ್ಕೆ, ನಿಂದೆಗೆ ನಾವು ಅಳಿಗಾಡ್ತೇವೆ. ಎಲ್ಲ ಉಣೆ ಮಟ್ಟೆ ಹೋಗ್ತಾರೆ, ಈಗ ನಾವೇ ಕಾಣ್ತಾರೆ ಏನೋ ಅಂತಾರೆ ಮಂದಿ. ಅದು ಮಾಡಿ ಇನ್ನೊಂಥರಪ್ಪ ಮಂದಿ ಅಂತ ನೀವು ಹೋಗೋದು ಬಿಟ್ರಿ, ಮಾಡೋದು ಬಿಟ್ರಿ, ಕೊಡೋದು ಬಿಟ್ರಿ, ಸೇವಾ ಬಿಟ್ರಿ ಅಂತ ಹೇಳಿದ್ರು ಹಾಳ ನಾವು ಆಗ್ತೇವೆ ಅಂತ ಯಾರು ಏನೇ ಅಂದಿ ನೀವು ಏನು ನಿಶ್ಚಯ ಮಾಡಿರಿ, ಆ ನಿಶ್ಚಯ ನಿಮ್ಮ ಪ್ರಾಣ ಹೋಗುವ ತನಕನೂ ಇರಬೇಕು. ಇದಕ್ಕೆ ಅಚಲ ಭಕ್ತಿ ಅಂತ ನೀವು ಸಕಾಲ ಬಸವಣ್ಣವ್ರಿಗೆ ಹೇಳಿರಿ. ಬಸವಣ್ಣವ್ರ ಒಂದು ನಿಯಮ ಇತ್ತು, ದಿನಂಪ್ರತಿ ಲಿಂಗ ಪೂಜೆ ಮಾಡೋದು. ಎಷ್ಟು ಮಂದಿ ಬರ್ತಾರ ಆ ಎಲ್ಲ ಜನರಿಗೆ ಶರಣರಿಗೆ ಊಟ ಹಾಕೋದು, ಅವ್ರಿಗೆ ಪೂಜೆ ಮಾಡೋದು, ಅವ್ರು ಕಾಯಕ ನಿಷ್ಠೆ ಮಾಡಿದೆ. ಮತ್ತೆ ಎಲ್ಲರಿಗೆ ಕಳೆದು 1,96,000 ಜನರಿಗೆ ಊಟ ಕೊಡೋದು ಹಿಂಗಾಗ್ತದ. ನಮ್ಮ ನಿಮ್ಮ ಮನೆ ಮಂದಿ ಹಬ್ಬ ಮಾಡ್ತಾರೆ ಎಷ್ಟೋ ಹೆರಣ. ದಿನಂಪ್ರತಿ 1,96,000 ಜನರಿಗೆ ಊಟ ಕೊಡಬೇಕು, ಹಬ್ಬ ಪೂಜೆ ಮಾಡ್ಬೇಕು, ದಕ್ಷಿಣ ಕೊಡಬೇಕು. ಎಲ್ಲಿದು ರೊಕ್ಕ? ಅವ್ರ ಪಗಾರಿ ದಿನ ಅವರಿಗೆ ದಿನ ಒಂದು ಮಣ ಬಂಗಾರ ಅವ್ರ ಪಗಾರ. ನಮ್ಮ ಮಕ್ಕಳು ಭಾಳ ಜನ ಇರ್ತಾರೆ. ಮಣ ಅಂದ್ರೆ 30 ಮಣ, 30 ಮಣ ಅಂದ್ರೆ 10 ಕಿಲೋ. 35 ವರ್ಷಕ್ಕೆ ಬರ್ಕೊಂಡು ಹೋಗಿ ದಿವಸಕ್ಕೆ 10 ಕಿಲೋ ಬಂಗಾರ ಅವ್ರ ಪಗಾರ. ಮತ್ತು ಅವ್ರಿಗೆ ಕಡಿಮೆ ಬೇಕಾಗಿ ಮಾಡ್ತಿರೋ ಪಗಾರ ಇರ್ತಿದ್ರು, ಜನ ಊಟ ತಿಂಡಿ ಎಲ್ಲ ಮಾಡ್ತಿದ್ರು, ಎಲ್ಲ ಸೇವೆ ಮಾಡ್ತಿದ್ರು. ಮತ್ತು ಹುಡುಗಿರ ಮನೆ ಮದ್ದಿನವ್ರು ಇರ್ತಾರಲ್ಲ, ಜನ ಮಾಡಕ್ಕೆ ಬರ್ರಿ, ಮನೆಗೆ ಬರ್ರಿ, ಅಲ್ಲಿ ಒಂದು ಹೇಳಿದ್ರೆ ನಿಮ್ಮ ಧ್ಯಾನಕ್ಕೆ ಜನ ಹೋಗ್ಬಾರ ಮಾಡಕ್ಕೆ
ಅವ್ರ ಹೊಟ್ಟೆ ಏನು ಬೇಕು ಅಂತ ಹೇಳ್ತೀನಿ, ಇವ್ರು ಮಾಡ್ಕೊಂಡು ಅವ್ರಿಗೇನೆ ಅಲ್ಲಿ ಹಿಂಗೆ ಇಂಥ ಇರ್ತಾವ. ಜನ ಊಟ ಮಾಡಕ್ಕೆ, ಜನ ಕೆಲಸ ಮಾಡ್ತಾರೆ. ಇವೆಲ್ಲ ಏನಾದ್ರು ಕೊಂಡಿ ಮುಂಚಾಣ ಅಂತಾರೆ. ಇವೇ ಕೊಂಡಿ ಮುಂಚಾಣ ನಿಮ್ಮ ಮನೆ ಮಕ್ಕಳಿಗೆ ಇರ್ತಾವ, ಮನೆಯಾಗೂ ಇರ್ತಾವ, ಮನೆಯಾಗೂ ಇರ್ತಾವ. ಕೊಂಡಿ ಮುಂಚಾಣ ಹೋಗಿ ಬಿಜ್ಜಳಿಗೆ ಹೇಳಿದ್ರಂತ, ಏನು ಬಿಜ್ಜಳ ನೀವು ಪ್ರಧಾನಮಂತ್ರಿ ಮಾಡಿದಿರಿ, ಕೋಶಾಧ್ಯಕ್ಷ ಮಾಡಿದಿರಿ, ಅವನ ಕೈಗೆ ಎಲ್ಲ ಅದ, ದಿನ ಎಷ್ಟು ರೊಕ್ಕ ಖರ್ಚು ಮಾಡ್ತಾನೆ ಗೊತ್ತದೆ. 1,96,000 ಮಂದಿ ಊಟ, ಅವ್ರ ಪಾಲ್ಪೂಜೆ. ಅಲ್ಲಿ ಕಲ್ಯಾಣಕ್ಕೆ ಹೋಗಿ ನೋಡಿ ನೀವು, ಎಲ್ಲ ಶರಣರು ಬಂದ ಪಾದ ತೊಳೆದ್ರೆ, ಅವ್ರು ಪಾದ ತೊಳೆದ್ರೆ ಜಗ ಮಾಡೋದಲ್ಲ, ಪಾದ ತೊಳೆದ್ರೆ ನೀರು ಹೋದ್ರೆ ಅಲ್ಲಿ ಕಳವಿ ಬೆಳಿತಾರಂತ ಭತ್ತ ಎಲ್ಲಿ ಬೆಳಿತಾರೆ ಅಡ್ಡಾಡಿ ನೀರು ಸ್ವಲ್ಪ ಅಲ್ಲಿ ಕಳವಿ ಭತ್ತ ಬೆಳಿತಾರಂತಾರೆ. ಇಷ್ಟೆಲ್ಲ ಖರ್ಚು ಮಾಡ್ತಾನೆ, ಇನ್ನೊಂದು ದಿವಸದ ನಿಮಗೆ ಸಾಫ್ ಮಾಡ್ತಾನ ಅಂದ್ರು ಖಾಲಿ ಮಾಡ್ತಾನೆ ಕೋಶ. ಇಲ್ಲೊಂದು ಸುದ್ದಿ ಹೇಳೋದು ರಾಜನಿಗೆ ಅಡ್ಡ ಬುದ್ಧಿ. ಯಾಕೆ ವಿಪರೀತ ಕಾಲಿ ವಿನಾಶಕಾಲಿ ವಿಪರೀತ ಬುದ್ಧಿ. ಮನುಷ್ಯನಿಗೆ ಕಷ್ಟಕಾಲದ ಬುದ್ಧಿ ಬರುವುದಿತ್ತಂದ್ರೆ ಮೊದಲೇ ಹೇಳ್ತಾರೆ. ಹ್ಯಾಂಗೆ ಕೆಟ್ಟ ಬರೋ ಭಾಳ ದೊಡ್ಡ ಬರೋಕ್ಕಿಂತ ಅದು ಸುತ್ತಾಗಿ ಬಿಡ್ತಾರೆ. ಯಾಕೋ ವಿಚಾರ ಅಂದ್ರೆ ಯಾಕೋ ಮುಂದೆ ಬರ್ಬಾರ್ದು ಬೀಳ್ ಹೊಂಟಾರ ಅಂತ ಹೇಳ್ತಾರೆ. ಯಾಕೋ ಇವತ್ತು ಯಾಕೋ ವಿಚಾರ ಕೈಗಿದ್ರಿ, ದಕ್ಷಿಣ ಕೈಗಿದ್ರಿ ಅಂತೆಲ್ಲ ಹೊಂಟಾರ ಬೀಳ್ರಿ. ಆಗ ವಿನಾಶಕಾಲಿ ವಿಪರೀತ ಬುದ್ಧಿ ರಾಜನಿಗೆ ಏನ್ ಬಂತು ಅಂತ ಹೇಳಿದ್ರೆ ಬಸವಣ್ಣ ಏಕಾಲ ಬೆಟಾವ್ ಬಂದ ನಮ್ಮ ಪ್ರಧಾನಮಂತ್ರಿಗೆ ಹೋಗಿ. ಬಸವಣ್ಣ ಅವ್ರ ನಿಷ್ಠೆ ಹೆಂಗದ ನೋಡ್ರಿ. ಅವರು ಸಭಾದೊಳಗೆ ತಮ್ಮ ತಲೆ ಮೇಲೆ ಇಟ್ಟು ರಾಜ್ಯದ ಮುಂದೆ ಇಟ್ಟು ನಿಕ್ಷಿದ್ರೆ ನಡೆದು ಪ್ರಧಾನಮಂತ್ರಿ ಪೋಸ್ಟ್ ರೀ. ಅವ್ರ ಮನೆಗೆ ಏನು ಇರಲಿಲ್ಲ ಗೊತ್ತದ ನಿಮ್ಗೆ. ಅವ್ರ ಹೆಂಡತಿ ಕೊಳ್ಳ ಗಾಳಿ ಬಿಟ್ಟು ಮತ್ತೇನು ಇರಲಿಲ್ಲ. ಪ್ರಧಾನಮಂತ್ರಿ ಸುದ್ದಿ ನಮ್ಮ ಪ್ರಧಾನಮಂತ್ರಿ ಹೋದ್ರೆ ಏನಿರ್ತಾರೆ ಗೊತ್ತವ್ರಿಗೆ. ಸುಮ್ಮನೆ ಕರ್ಕೊಂಡು ಹೋದ್ರೆ ಏನೇನೋ ಆಗ್ತದೆ, ಕರ್ಕೊಂಡು ಏನು ಹಾಕ್ತಾರೆ ಬರುತ್ತೆ. ಅವ ಏನಿಲ್ಲ ಅದು ಬಂದ್ರ ಬಾಗಿಲು ಬಂದ್ರೆ ಹೆಂಡತಿ ಕೈತಾನೆ ಹೆಂಗ ಹಾಕಿದ್ರೆ ಬರೀ ಹೊರಗಡೆ ಮರು ಬರೀ ಅಂದ್ರೆ ಹ್ಯಾಂಗ ಕೂತು ಬಟ್ಟಿ ಎಲ್ಲ ಹಿಂಗೆ ಬರೀ ಅವೆಲ್ಲ ರಾಜ್ಯದ್ದು ಕ್ವಾರ್ಟರ್ಸ್ ಎಲ್ಲ ಕೂತಾರೆ. ಮಿನಿಸ್ಟರ್ಗಳಿಗೆ ಹೆಂಗೆ ಅದು ಅವ್ರು ಬಿಟ್ಟು ಭಾಳ ಬರಲಿ ಅಂದರು. ಅದು ಉಳಿದ್ರಿ ಬಂದು ಕೊಟ್ಟು ಬಸವಣ್ಣ ನಾಳೆಗೆ ಊಟಕ್ಕೆ ಎಲ್ಲಿ ಬರ್ಬೇಕಪ್ಪ ಇವರು ಮರಳಿ ಹಾಕ್ಯಾರ. ಅವ್ರೆ ಮತ್ತೆ ಕೇಳ್ತಾರೆ ನಾಳೆ ಊಟಕ್ಕೆ 1,96,000 ಊಟ ಕೊಡ್ತೀರಿ, ಎಲ್ಲಿ ಬರಬೇಕು ಮತ್ತೆ ಎಲ್ಲ ಹೋಯ್ತು, ಎಲ್ಲಿ ಬರಬೇಕು ಅಂತ ಕೇಳಿದ್ರೆ ಬಸವಣ್ಣ ಒಂದು ಮಾತ ಪರಮಾತ್ಮನಲ್ಲಿ ಅವನ ನಿಷ್ಠೆ ಹೇಗಿತ್ತು ಅನ್ನೋದು ನಿಂತಿರ್ಬೋದು. ಈಗ ನಿಷ್ಠೆ ಇರೋದು. ನಾನು ಬಿಜ್ಜಳನ ನಂಬಿ ದಾಸೋಹ ಮಾಡಕತ್ತಿಲ್ಲ, ಇವನೇ ನಂಬಿ ಮಾಡಕತ್ತಿಲ್ಲ, ಆ ಪರಮಾತ್ಮ ನಂಬಿ ಮಾಡಕತ್ತಿಲ್ಲ. ಅದಕ್ಕೆ ಆ ಪರಮಾತ್ಮ ಇಲ್ಲಿನೂ ಅದನ್ನ ಎಲ್ಲ ಕಡೆ ಪರಮಾತ್ಮ ಅದನ್ನ ಇಲ್ಲೇ ಅಂತಿಲ್ಲ. ಅವಾಗ ಒಂದು ಅಂತಾನೆ ಬಹಳ ಚಂದ, ಬಹಳ ಊರ ಮುಂದೆ ಹಾಳ ಹರಿಯುತ್ತಿರಲು ಗಂಡಾಕಳ ಚಿಂತೆ ನಮಗೆ. ಯಾರ ಮನೆಗೆ ಹಾಲಿನ ಹಳ್ಳ ಹರಿತದೆ ದೊಡ್ಡ ಹಾಕಿ ಜೊತೆ ಮಾಡ್ತಾರೆ. ಮನೆ ಮುಂದೆ ಹಳ್ಳ ಹರಕೈತದ ಹಾಲಿದ್ದು ದೊಡ್ಡ ಹಾಕಿ ಜೊತೆ ಮಾಡ್ತಾರೆ ಯಾರೇ ಇಲ್ಲ. ಹಾಗ ಯಾರು ನಮ್ಗೆ ಜರುತ್ತಿಲ್ಲ. ಊರ ಮುಂದೆ ಹಳ್ಳ ಹರಿಯುತ್ತಿದ್ದ ಗೊಂಡಾಕಳ ಚಿಂತೆ ನಮಗೆ ಕೈಯ ಯಮಗೆ ಎನ್ನ ಕೂಡಲ ಸಂಗಮ ದೇವನಿರಲು ಈ ಬಿಜ್ಜಳದ ಹಂಗು ನಮಗೆ ಕೈ. ನಮ್ಮ ಪರಮಾತ್ಮ ಅದಾನ, ಈ ಬಿಜ್ಜಳು ದೇಂತ ಒಳಗೆ ಮಾಡ್ತೇವೆ. ಪರಮಾತ್ಮ ಏನಾದ್ರು ಪರಮಾತ್ಮ ಅವನು ನಂಬೀನಿ, ಬಿಜ್ಜಳನ ನಂಬಿಲ್ಲ. ಇದು ಎಂತ ಮಾತದ ಪರಮಾತ್ಮನಿಗೆ ಮತ್ತ ಚಲೋ ನಂಬ್ಯಾರ. ನಮ್ಗೆ ಏನು ಕಷ್ಟ ಆದ್ರೆ ಹೆಂಗ್ ಮಾಡ್ತೀವಿ ನಾವು? ಪೂಜೆದಾಗ 64 ಪ್ರಕಾರದ, 50 ಪ್ರಕಾರದ, 12 ಪ್ರಕಾರದ, 14 ಪ್ರಕಾರದ, 8 ಪ್ರಕಾರದ, 5 ಪ್ರಕಾರ ಪೂಜೆ ಅಲ್ಲ. ನಾವೆಲ್ಲ ಹೆಂಗೆ ಅಲ್ಲಿದ್ರೆ ಎಲ್ಲ ಪೂಜೆ ಮಾಡ್ತೇವೆ. ಎಲ್ಲ ಸ್ವಲ್ಪ ತಂದು ಕೊಡ್ಬೇಕು ನೀವು ಸಾಮಾನು ಅಂತ ಮಾಡೋರು. ಇಲ್ಲ ಕೆಳಬಡಿ ತಂದ್ರೆ ನಡೀತದೆ. ಒಮ್ಮೆ ಕಣ್ಣ ಹಾರಿ ಆರ್ತಿಗೆ ಬಂದಿರ್ತೀವಿ.
ಗೊತ್ತಾ ಈ ನಮ್ಮ ಯಾರೋ ಒಮ್ಮೆ ಆಗ್ತೇವೆ ನಾವು ಪರಮಾತ್ಮ ಭಕ್ತಿ ಹಾಗಿಲ್ಲ. ಕಷ್ಟ ಬಂದ ಕಾಲಕ್ಕೆ ನಮ್ಮ ಭಕ್ತಿ ಕಡಿಮೆ, ಹಂಗಾಗಬಾರ್ದು. ಕಷ್ಟ ಬಂದ ಕಾಲಕ್ಕೆ ಹೆಚ್ಚಾಗ ಕಷ್ಟ ಬಂದಪ್ಪ ಅಂದ್ರೆ ನಾವು ಕಡಿಮೆ ತೆಗಿಲ್ರಿ, ಟೈಮ್ ಇರ್ರಿ, ಅನುಕೂಲ ಇರ್ರಿ, ಇವೆಲ್ಲ ಅಂತೇನು ಅಲ್ಲಿ ಭಕ್ತಿ ಅನ್ನಂಗಿಲ್ಲ. ಶ್ರೀಮಂತಿಕೆಯೊಳಗನು, ಸುಖದೊಳಗನು, ಬಡತನದೊಳಗನು, ದುಃಖದೊಳಗನು ಕೂಡ ಅಚರವಾದ ಭಕ್ತಿ. ಅದಕ್ಕೆ ಅನುಪಮಾಚಾರ, ಅಚರವಾದ ಭಕ್ತಿ ಇರಬೇಕು, ಹೋಗುದು ಬರಬಾರ್ದು. ಬಸವನ ಸ್ಪಷ್ಟ ಅಂತ ಏನು ಎನ್ನ ಅರ್ಥವ ಅನರ್ಥ ಮಾಡಿ ಕೋಲಾಹಲ ಅಂತ ಇರುತ್ತೀರ. ನಮ್ದು ಸಮಸ್ತ ಸಂಪತ್ತು ಹೋಗಲಿ, ದಾರಿದ್ರ್ಯ ಬರಲಿ, ಎನ್ನ ಅರ್ಥವ ಅನರ್ಥವ ಮಾಡಿ ಕೋಲಾಹಲ ಅಂತ ಇರುತ್ತೀರ. ನಿತ್ಯ ಲಿಂಗಾರ್ಚನೆ ಮಾಡಿ ಹೆಂಗಿರಲಿ ಅಚಲ ಭಕ್ತಿ ಎಷ್ಟಿರಲಿ. ನಾನು ಶ್ರೀಮಂತಿಗಳಿಗೆ ಹ್ಯಾಂಗ್ ಮಾಡ್ತೀನಿ, ಬಡವ ಹಂಗೆ ಪೂಜೆ ಮಾಡ್ತೇನೆ. ನಾನು ದೇವರನ್ನ ನೆನೆಸ್ತೇನೆ, ಗುರುವಿನ ನೆನೆಸ್ತೇನೆ. ಅದು ಬಿಟ್ಟು ನಾನು ಇರಂಗಿಲ್ಲ ಅಂತ ನಾನು ಕೋಲಾಹಲ ಅಂತ ಇರುತ್ತೆ. ಎಷ್ಟು ಚಂದ ಹೇಳಿದ್ರಿ. ಅವರು ಇಷ್ಟೇ ಅಲ್ಲ, ನಾನು ಮಾಡಿಕೊಂಡ ಸತಿಯ ನನ್ನ ಒಡ ಹುಟ್ಟಿದ ಮಕ್ಕಳ ನವಖಂಡವು ಮಾಡಿ ಕಡಿಯುತ್ತಿರಲಿ. ನಾನು ಹೊಟ್ಟೆಯಾಗಿ ಹುಟ್ಟಿದ ಮಕ್ಕಳಿಗೆ 9 ತುಕಡಿ ಮಾಡಿ ಎಷ್ಟು ಅಚಲ. ಎನ್ನ ಒಡ ಹುಟ್ಟಿದ ಮಕ್ಕಳ ನವಖಂಡವು ಮಾಡಿ ಕಡಿಯುತ್ತಿರಲಿ. ಎಷ್ಟು ನಿಶ್ಚಯ ಇರಬೇಕು. ನನ್ನ ಸಂಪೂರ್ಣ ಐಶ್ವರ್ಯ ಹಾಳಾಗಲಿ. ನಾನು ಹೊಟ್ಟೆ ಹುಟ್ಟಿದ ಮಕ್ಕಳು ನನ್ನ ಕಣ್ಣು ಮುಂದೆ ಕಡಿಲಿ. ನಿತ್ಯ ಲಿಂಗಾರ್ಚನೆ ಮಾಡೋದು ಎಂಥ ನಿಷ್ಠೆ. ಇದನ್ನು ಮಾಡೋರಾದ ಇನ್ನೊಂದು ಮುಂದಿನ ಕೇಳ್ರಿ, ಅದು ಎಲ್ಲರಿಗೂ ಆಗಿಲ್ಲ. ಏನು, ನಾನು ಮಾಡಿಕೊಂಡ ಸತಿಯ ನನ್ನ ಕಣ್ಣು ಮುಂದೆ ಇನ್ನೊಬ್ಬರು ಇಲ್ಲ. ನಾ ಮಾಡ್ಕೊಂಡು ಹೆಣ್ತಿಗೆ ನಾನು ಕಣ್ಣು ಮುಂದಾನ ತಗೊಂಡು ಹೋಗುದು ಹೊರತು ನನಗೆ ಪೂಜೆ ಕೇಳಂಗಿಲ್ಲ ಅಂತ. ರಾಮನಿಗೆ ತನ್ನ ನ್ಯಾಯದ್ರಿ ಸೀತಾಗೆ ತಗೊಂಡು ಹೋದ್ರ ರಾಮ ಹುಚ್ಚಾಗಿ ತಿರುಗಾಡ್ದ. ಸೀತಾ ಸೀತಾ ಹಾ ಸೀತಾ ಅಂತ ಬಸವಣ್ಣ ಎಂಥ ಮಾತಾಡ. ನಾನು ಮಾಡಿಕೊಂಡ ಸತಿಯ ನನ್ನ ಕಣ್ಣ ಮುಂದೆ ಇನ್ನೊಬ್ಬರು ಕೂಡಲಿ. ಇವೆಲ್ಲವೂ ಹೊರಗಿನ ಹೆಂಡತಿ ಹೊರಗಿನ ಕೆದಾಳ, ಮಕ್ಕಳು ಹೊರಗಿನದವ, ದುಡ್ಡು ಹೊರಗಿನದ ಮಾಡಬಹುದು. ಆದ್ರೆ ಎನ್ನಂಗದ ನೀವು ನಾನು ಸೆರೆದು ಹೇಳ್ತೀನಿ ಅಂತ ನೋಡಿ. ನರಹರಿಯಲ್ಲಿ ಕರುಳು ಕತ್ತರಿಸಲಿ, ನಿತ್ಯ ಲಿಂಗಾರ್ಚನೆ ಮಾಡುವೆ, ನಿತ್ಯ ಜಂಗಮ ದಾಸೋಹ ಮಾಡುವೆ. ನಾನು ಬೇಕಾದಾಗಲಿ, ನನ್ನ ನರ ಆಗಲಿ, ನನ್ನ ಕಡಿಲಿ, ಬೇಕಾದ ಮಾಡಲಿ, ಸಾಯುವಾಗ ನಾಲಿಗೆ ಲಿಂಗ ಸಂಘ ಎನ್ನುತ್ತಿರ್ತೇನೆ. ಸಾಯುವಾಗ ಈ ನಾಯಿಗೆ ಹೆಣಕ್ಕೆ ಕಂಡಿಲ್ಲ, ಲಿಂಗ ಸಂಘ ಅಂತ ಅಂದಿದ್ದೇವೆ. ನಾನು ಮತ್ತು ಬಿಡಂಗಿಲ್ಲ ಅನ್ನೋದು ನಿಷ್ಠೆ ಅಂತ. ಇಂತಹ ಅಚಲವಾದ ಭಕ್ತಿ ಇತ್ತು ಅಂದ್ರೆ ಅದಕ್ಕೆ ಪರಮಾತ್ಮ ಅವ್ರ ಮನೆಯಾಗ ತಿರುಗಾಡ್ತಿದ್ದ. ಈಗ ಮನೆಗೆ ಪರಮಾತ್ಮ ತಿರುಗಾಡ್ತಾ ಇದ್ದ. ಅಂತಹ ಗುರುಭಕ್ತಿ ಪರಮಾತ್ಮ ಪರಿಶುದ್ಧಾಂಶ ಐಸಾ ದೃಢ ವಿಶ್ವಾಸ ತೇಣೆ ಅಂಕಿರ ಭಗವಂತ. ಅವರ ಮನೆಯಾಗ ಪಾಂಡುರಂಗ ಏನ್ ಮಾಡಿ ಕಸ ಹೊಡಿತಿದ್ದ, ಮುಸುರಿ ತೆಗಿತಿದ್ದ, ಅಡಿಗೆ ಮಾಡ್ತಿದ್ದ, ಅರಿವು ಬರೀತಿದ್ದ. ಗುರುಭಕ್ತಿ ಎಂತದಿರ್ಬೇಕು, ಅಂತ್ಯಕ್ಕೆ ಎಂತ ಭಕ್ತಿ ಇರಬೇಕು. ಅದಕ್ಕೆ ಪುಣ್ಯ ಬರೇ ನಾವೆಲ್ಲರೂ ಭದ್ರೇ ಇದ್ದೇವೆ. ನೀವು ನಿಮ್ಮ ಸಂಶಯ ಬಂತವರೆಲ್ಲ ಭದ್ರೇ ಇದ್ದೀವಿ. ಆದ್ರೆ ಆ ಭಕ್ತಿ ಅಚಲ ಇರಬೇಕು. ನಮ್ಮಂತ ದುಡ್ಡು ಅದ 2,000 ರೂಪಾಯಿ ಕೊಟ್ಟು ಕ್ಯಾನ್ಸಲ್ ಆದ್ರೆ ಏನ್ ಮಾಡೋದು? ಮೋದಿ ಕ್ಯಾನ್ಸಲ್ ಮಾಡಿ ನೋಡ್ರೆ ಅದ ನಮ್ಮ ಅಂತ್ಯಕ್ಕೆ ನಡೆಯಂಗಿಲ್ಲ. ಏನು ಕ್ಯಾನ್ಸಲ್ ಬರಂಗಿಲ್ಲ. ನೋಟ 2,000 ರೂಪಾಯಿ ಕ್ಯಾನ್ಸಲ್ ಆಗಿ ಆಗ ನಿಮ್ಮಲ್ಲಿ ಭಕ್ತಿ ಅದಕ್ಕೆ ಕ್ಯಾನ್ಸಲ್ ಯಾಕೆ ಜೀವ ಆ ಜೀವ ಎಲ್ಲಿ ತನಕ ತೆಗೆಯಂಗಿಲ್ಲ, ಅದು ನಡೆಯಂಗಿಲ್ಲ. ಆ ನೋಟ ನಡೆಯಂಗಿಲ್ಲ. ಮನಸ್ಸು ಪರಮಾತ್ಮನಿಗೆ ಒಪ್ಪಂಗಿಲ್ಲ. ಅದು ಸಲುವಾಗಿ ಪುಣ್ಯ ಬರೇ ಎಲ್ಲರಲ್ಲಿ ಭಕ್ತಿ ಅದ. ಭಕ್ತಿ ಪ್ರಶ್ನೆ ಇಲ್ಲ ಅಂದ್ರೆ ನೀವು ಬರ್ತೀರಿ, ಇದಕ್ಕೆ ಕೂಡುತ್ತೀರಿ, ಇಷ್ಟೇ. ಇದು ಅಡಗಾಡ್ತಾವೆ, ಅಡಗಾಡಬಾರ್ದಷ್ಟೇ. ನಿಷ್ಠೆ ಇರಬೇಕು. ಏನಾಗಲ್ಲ. ನರಹರಿಯಲ್ಲಿ ಕರುಳು ಕತ್ತರಿಸಲಿ, ಸಾಯುವಾಗ ಈ ನಾಲಿಗೆ ಲಿಂಗ ಸಂಘ ಎಂತಿರ್ತೇನೆ. ಅಷ್ಟು ಬೇಕಾಗ್ತದೆ. ಲಿಂಗ ಸಂಘ ಅಂತ ಕೇಳಿದ್ರೆ ನಾನು ಹ್ಯಾಂಡಿ ಬೇಡರು ಮಕ್ಕಳು ನಾನು ಎಂದೂ ಮನಗಿಲ್ಲ ಅಂತಕ್ಕಂಥ ಇದು ಪರಮ ನಿಷ್ಠೆ ಅಂತ. ಇಂತಹ ನಿಷ್ಠೆ ಇತ್ತು ಅಂದ್ರೆ
ಅಂಥವರಿಗೆ ಅನುಕೂಲ ಶಾಂತಿ. ಅನುಕೂಲ ಅಂದ್ರೇನು? ನಿಮ್ಮ ಕೆಲಸಕ್ಕೆ ಬರ್ತಾರೆ. ಯಾರ ಕಷ್ಟಗಳು ಅವ್ರ ಅನುಕೂಲ ಆಗದೆ ಅಂತೀರಿ ನೀವು. ಯಾಪ ವಜ್ಜಿ ಇದ್ದೀರಿ ಅವ್ರಿಗೆ ಅನುಕೂಲ ಆಗದೆ ಅಂತೀವಿ ಅಂತೀರಲ್ಲ. ಆಗ ನಿಮ್ಮ ಸಮಸ್ತ ಕಷ್ಟಗಳಲ್ಲಿ, ನಿಮ್ಮ ಸಮಸ್ತ ದುಃಖದಲ್ಲಿ ಪರಮಾತ್ಮ ನಿಮ್ಗೆ ಅನುಕೂಲ ಅವಾಗ ಆಗ್ತಾನೆ ಯಾವಾಗ ನಿಮ್ಮಲ್ಲಿ ಅಚಲ ಮತ್ತು ಅನುಪಮ ನಿಷ್ಠೆ ಭಕ್ತಿ ಇರುವ ಆವಾಗ ಆಗ್ತಾನೆ. ಪುಣ್ಯಾತ್ಮರೇ ಅಂತ ಆಗುವುದಿಲ್ಲ. ಪರಮಾತ್ಮ ವಸ್ತುಗಳಿಗೆ ಬಲಿದಿಲ್ಲ. ಪರಮಾತ್ಮ ವಸ್ತುಗಳಿಲ್ಲ, ಎಲ್ಲ ಅವನದೇ ಅದ. ಇವೇನು ನಾವು ರೊಕ್ಕ ಕೊಟ್ಟೇವಿ, ರೂಪಾಯಿ ಕೊಟ್ಟೇವಿ ಅನ್ನಂಗಿಲ್ಲ. ನಾವು ರೂಪಾಯಿ ಯಾಕೆ ಕೊಡಬೇಕು? ರೂಪಾಯಿ ಹೋಗಿ ಮನೆ ಮಾಡಿದ್ರಿ ಅಂದ್ರೆ ಆ ಮನೆ ಮೇಲೆ ಜೀವ ಇರ್ತದೆ. ಮನೆ ನೆಮ್ಮದಿ ಇರೋ ತನಕ ಬಾಗ ಮುಂದೆ ಯಾರು ನೋಡಿದ್ರೆ ಯಾಕೆ ಈ ಕಡೆ ನೋಡ್ತೀವಿ ಅಂತ ನೀವು ಕಡಿಪಿಸ್ತಿದ್ದೆ. ಈಗ ನೋಡಬೇಕ ಅಲ್ಲಿ ಒಂದಕ್ಕೆ ಮಾಡಬೇಕು ನಮ್ಗೆ ಬಡಿತಾನೆ ನೀವು. ಹಾಗೇನಪ್ಪ ಅಂದ್ರೆ ಅದನ್ನ ಕೊಡಬೇಕು. ಮನೆ ಬಿಡುವುದಲ್ಲ, ಮನೆ ಪರಮಾತ್ಮ ನಿಂತು ನಾನು ಬೇರೆ ಗಾಳಿ ನಿಮ್ಮ ಹೆಂಗೆ ಅಂತೀರಿ, ಹಾಗೆ ಅವ್ರು ಹೊರಗಿನ ಪಟ ಪಟ ಅಂತೀರಿ. ಗಿಡ ನಿಮ್ಮ ದಾನ ಬೆಳೆ ಅಂತೀರಿ, ಮನೆ ನಿಮ್ಮ ದಾನ ಅಂದ್ರಿ. ಇದು ಅನ್ನೋ ಹ್ಯಾಂಡ್ ನಿಂಬುದನ್ನ ಗಾಡಿ ನಿಂಬುದನ್ನ ನಾವು ಹೋಗ್ಬೇಕು ಅಂತ ನಿಂತಂದು ಅವ್ರು ಹೋಗ್ತಾರೆ. ಆ ಹೋಗಿದ್ದೆ, ಆ ಹೊಳೆಗಿದ್ದೆ, ಎಲ್ಲ ನಿಂದೆ. ಆ ಕಡೆ ನಿಂದು ನಮ್ಮ ಕಡೆದ ನಮ್ಮ ಕಡೆ ನಂದೆ ಇದ್ದವ್ರಿಗೆ ಹೆಂಗೆ ಪರಮಾತ್ಮ ಸಿಗ್ತಾರೆ. ಎಲ್ಲವನ್ನ ಕೂಡ ಅರ್ಪಿಸಿ ಭಕ್ತಿ ಮಾಡಿದರೆ ಏನೇ ಇರಲಿ ಅದರದ್ದು ನಂದು ನನ್ನ. ಸುಖ ಬಂದಡೆ ಪುಣ್ಯದ ಫಲವೇನೆ, ದುಃಖ ಬಂದಡೆ ಪಾಪದ ಫಲವೇನೆ. ನೀವು ಮಾಡಿದರೆ ಐದು ನೀನು, ನೀವು ಮಾಡಿದ್ರೆ ಆಗಲಿ. ಎಷ್ಟು ಇಷ್ಟೇ ನೋಡಿ. ಸುಖ ದುಃಖ ಏನಲ್ಲ. ನಾ ಪ್ರಯತ್ನ ಮಾಡಿ ಮನೆ ಕಳಿಸೀನಿ ಅಂತ ಅಲ್ಲಪ್ಪ. ಎಷ್ಟು ಮಂದಿ ಕಳ್ಸಿ ಸತ್ತೋಗಿದ್ರಿ, ಅರ್ಧಕ್ಕೆ ಸತ್ತೋಗಿಲ್ಲ. ನೀನು ಪೂರ ಕಳಿಸ್ತಾ ಇದ್ದೆ, ನೀನು ಬೇಡ ಅಂತೀವಿ ನಾವು. ಬೇಡವ್ರಿಗೆ ಸತ್ಯಪ್ಪ ಮತ್ತೆ ಅರ್ಧ ಹದ್ದಿರ್ತಾರಲ್ಲ, ನೀವು ಮಾಡೋದಲ್ಲ. ಪರಮಾತ್ಮ ಮಾಡಕ್ಕಾಗ ನೀವು ಅನುಕೂಲ ಆಗಿದೆ ಅಷ್ಟೇ. ಆ ಪರಮಾತ್ಮ ಅನುಕೂಲ ಆಗದೆ ಅಂದ್ರೆ ನೀವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಪುಣ್ಯಾತ್ಮ. ಅದಕ್ಕೆ ಏನ ಮಾಡತ್ತಿ ಅದು ಪರಮಾತ್ಮ ದಯಾ ಅಂತ ತಿಳ್ಕೊ, ಅವನ ಕರುಣ ಅಂತ ತಿಳ್ಕೊ, ಅವನ ಇಚ್ಛಾ ಅಂತ ತಿಳ್ಕೊ. ಅವನ ಪ್ರೀತಿ, ಅವನ ಸಂಕಲ್ಪ, ಅವನ ಆಶೀರ್ವಾದದಿಂದ ನಾವು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಹ ಪರಮಾತ್ಮನಲ್ಲಿ ನೀನೇ ಪರಮಾತ್ಮ, ಎಲ್ಲವೂ ನೀನೇ ಅಂತ ನೀನು ನಂಬುದು ಎಂದರೆ ಮೊಟ್ಟ ಮೊದಲ ಎಲ್ಲ ನನ್ನ ಶರೀರ ಹಿಡ್ಕೊಂಡು ಮುಂದೆ ಪರಮಾತ್ಮ. ಅದಕ್ಕೆ ನಿನ್ನ ನಾನು ನಂಬಿದ್ದೀನಿ ಅಂತ ಸಂಪೂರ್ಣ ವಿಶ್ವಾಸದಿಂದ ಆ ಪರಮಾತ್ಮನ ಚರಣದೊಳಗೆ ನಿನ್ನ ತಲೆ ಜೊತೆಗೆ ಮೊದಲು ಅಂತಾರೆ ತಲೆ ಅಂತಾರೆ. ಮತ್ತೆ ಇದೇ ನಿಂತಿರ್ತೀರಿ, ಅವ್ರು ಈಗ తెలియದೇ ಇಲ್ಲ ಕೇಳ್ತೀರಿ. ನಾನು ಹೋಗುತ್ತೆ ಇದರಿಗೆ ನಿಂತವೆ ತಿಳಿಯೋದು ಇರ್ತಾ ಇಲ್ರಿ, ಇರ್ತದ. ಮತ್ತೆ ಹೇಗೆ ನಾವು ತೆಲಿಕೊಂಡಿದ್ದೀವಿ ಅಂತ ತಿಳಿಯೋದೇ ಇಲ್ಲ. ತಿಳಿಯೋದಿಲ್ಲ, ತಿಳಿಯೋದು ಬುದ್ಧಿ ಮನಸ್ಸು ಅದು ಮುಖ್ಯ. ಈ ತೆಲಿ ಕೊಡ್ತೇವೆ ಪರಮಾತ್ಮನಿಗೆ ಅರ್ಪಿಸಲಿ. ನಾವು ನಮಸ್ಕಾರ ಮಾಡ್ತೇವೆ, ಇದಕ್ಕೆ ಮಾಡ್ತೇವೆ. ಇದು ತಿಳಿಯಲ್ಲ, ಮೊದಲು ತಿಳಿಯೋದಿಲ್ಲ. ಮನಸ್ಸು ಮನಸ್ಸು ನಿನ್ನ ಬುದ್ಧಿ ಸದ್ಗುರು ಪಾದ ಕಲಿಸು. ನೀನು ಪಡೆದ್ರೆ ಬಡುತ್ತಿದ್ದಾರ ಪಾದಕ್ಕೂ ಹೈರಾಣ, ನಿಮಗೂ ಹೈರಾಣ. ಪಂದ್ರಪುರದಾಗ ಈ ತಲೆ ಹಚ್ಚಿ ಪಾದ ಹೋಗ್ಯವು ದಿನ. ಅದಕ್ಕೆ ನಾನು ಬೆಳ್ಳಿ ಪೋಸ್ಟ್ ಮಾಡೋದಕ್ಕೆ ಸಂವಾದ ಇಲ್ಲ. ಬರೀ ತಲೆ ಹೆಚ್ಚದೆ ಏನಾಗಿಲ್ಲಪ್ಪ. ತಲೆ ಅಂತ ನಿನ್ನ ಮನಸ್ಸು, ನಿನ್ನ ಬುದ್ಧಿ ಪರಮಾತ್ಮನಿಗೆ ಅರ್ಪಿಸಿದಿ ಅಂತ ಹೇಳಿದರೆ ಅವಾಗ ತಪ್ಪ ಆಗ್ತದೆ, ಇಲ್ಲ ತಪ್ಪ ಆಗುವುದಿಲ್ಲ. ಅಂತಹ ಆ ಪರಮಾತ್ಮನಲ್ಲಿ ನಿಷ್ಠೆ, ನಿನ್ನ ಭಕ್ತಿ ಮತ್ತು
ಅನುಭವ ಇತ್ತು ಅಂತ ಹೇಳಿದ ಪರಮಾತ್ಮ ಬರ್ತಾನೆ. ನಂಬಿ ಕಳೆದರೆ ಒಳ್ಳೆಯದನ್ನ ನೆನೆಸುವ, ನಂಬಿ ಕಳೆದರೆ ಒಳ್ಳೆಯ ನೆನೆಸುವ. ಜನ ನಾವು ಶಿವ ಅಂತೇವೆ, ಮೊದಲು ಶಿವ. ಯಾಕೆ ನಾವು ಶಿವ ಅನ್ನಕ್ಕೆ ಅಧಿಕಾರಿನೇ ಆಗಿಲ್ಲ ಅಂತೇಳಿ. ಅಧಿಕಾರಿ ಆಗಿ ಮಾತಾಡಿದ್ರೆ ಒಮ್ಮೆ ಬರ್ತಾನೆ. ನಾವು ಅದಕ್ಕೆ ಭಕ್ತನೇ ಆಗಿದ್ದೇನು ದಿನ ಶಿವ 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 ಮೂರು ಸಾವಿರ ಬಾಲ ಸಾಯಂಕಾಲ ಏನಾಗ್ತದೆ? ನೀವು ಮೊದಲು ಅಧಿಕಾರಿಯಾಗಿ ಭಕ್ತನಾಗು, ಆಮೇಲೆ ಪರಮಾತ್ಮ ಭಜನೆ ತುರಂತ ಸಿಗ್ತ. ಆಮೇಲೆ ಭಕ್ತಿ ಒಮ್ಮ ಅಂತಾರೆ ಭಕ್ತನಾಗಿ ಶಿವ ಅಂದರೆ ತುರಂತ ಬರ್ತಾನೆ. ನಂಬಿ ಕರೆದರೆ ಒಯ್ಯತಾನೆ ಶಿವನು, ನಂಬಲರಿಯರಿ ರೂಪದ ಮಂಜರು. ನಮಗೆಲ್ಲರಿಗೆ ಅಂತ ಬಸವಣ್ಣ ಇವು ಜನ ಶಿವ ಶಿವ ಅನ್ನೋರಿಗೆ ವಿಪತ್ತಿ ಬಡ್ಕೊಡೋರಿಗೆ ಜನ ಕುಡಿಯೋರಿಗೆ ತಿರುಗಾಡೋ ಸುದ್ದಿ ನೋಡೇ ಹೇಳ್ದ. ನಾವು ಮನೆಗಿದ್ದವ್ರು ಎದ್ದಿಲ್ಲ ಹೋಗ್ತಾ ನೋಡಿ ಮುಂದೆ ಒಂದು 20 ಜನ ಮನೆಗೆ ಬರ್ಕೊಂಡು ತಿರುಗಾಡ್ತಿರ್ತಾನೆ. ಅವ್ರಿಗೆ ಅಂತಾನ ತಿರುಗಾಡ್ತೀವಿ ಅಂತ ಸುಮ್ಮನೆ ತಿರುಗಾಡ್ತೀವಿ ಅಂತ. ನಂಬಲರಿಯರಿ ರೂಪದ ಮಂಜರು. ನಂಬಿ ಕರೆದರೆ ಓಯನ್ನೇ, ನಂಬಿ ಕರೆದರೆ ಓಯನ್ನೇ. ನೋಡಿ ಎಲ್ಲಿ ಅಡ್ಗಾಗ ಆ ಹೆಣ್ಮಗಳು ಕುಂಟಕ್ಕೆ ಹೋದ ಚಿತ್ರಣ ಅಂತ ಕರೆದು ಅಲ್ಲಿ ಹೋದ್ನಲ್ಲಿ ಅಲ್ಲಿ ಹೋದ. ಮದ್ರಾಸದಾಗ ಆ ಹೆಣ್ಮಗಳು ಸಿದ್ದಣ್ಣ ಅಂತ ಅಲ್ಲಿ ಹೋದ್ನಲ್ಲಿ ಅವನು ಹೆಂಗ್ ಕರೆದಿರ್ಬೇಕ್ರಿ, ಹೆಂಗ್ ಕರೆದಿರ್ಬೇಕು, ಎಷ್ಟು ನೆನಪಿರ್ಬೇಕು. ಯಪ್ಪ ನೀನ್ ಬಿಟ್ಟು ನಾವು ಸೇರ್ಕೊಳಂಗಿಲ್ಲ, ಯಪ್ಪ ನೀನ್ ಬಿಟ್ಟು ನಾವು ಹುಡುಗಿ ತೋರ್ಸಂಗಿಲ್ಲ, ಯಪ್ಪ ನೀನೇ ಅಂತ ನಂಬಿರು ಅಂತ ತಿಳ್ಕೊಂಡು ಸಿದ್ಧಾರ್ಡು 500 ಕಿಲೋಮೀಟರ್ ಮೇಲೆ ರಾತ್ರಿ 12 ಗಂಟೆಗೆ ಮುಚ್ಚಿದ ಭಾಗ ಒಳಬಾರ್ದು. ಯಾಕೆ ಕರೆದಿರ್ಬೇಕು? ನಾನು ಹೆಂಗೆ ಕರಿತೇವೆ ಅದು ಬೇಕಂತಾರೆ. ಈಗೂ ಸಿದ್ಧಾರ್ಥ ಬರ್ತಾಗ ಬಂದ ಹಿಂದಿನ ಈಗೂ ಯಾರ ಮನಸ್ಸಿಗೆ ಕರೆದ ನಮ್ಮ 4 ದಿನ 5 ದಿನದಲ್ಲಿ ಒಂದು ಫೋನ್ ಬರ್ತಾವೆ. ಅಲ್ಲಿ ಮದುವೆ ಸಂಭವ ಗೋವಾ ಬರ್ತಾರ, ಮಹಾರಾಷ್ಟ್ರ ಬರ್ತಾರ, ಆಂಧ್ರ ಬರ್ತಾರ. ಯಪ್ಪ ನಾನು ವಿಚಾರಕ್ಕೆ ಹೋಗ್ತೀವಿ ಹೀಗೆ ಯಪ್ಪ ಇದು ಮಾಡಿದ್ರೆ ಹಿಂಗೆ ನಂಬರಿ. ನಂಬಲರಿಯರಿ ರೂಪದ ಮನುಜ. ನಾವು ನಂಬುವುದಿಲ್ಲ, ನಂಬುದು ಅರ್ಥ ಮಾತ್ರ ಸಂಶಯ. ಆಗ್ತದೆ ಇಲ್ಲ, ಆಗ್ತದೆ ಇಲ್ಲ. ಓದಂದ್ರೆ ಓದ್ತೇವೆ, ಆಗ್ತದೆ ಇಲ್ಲ. ಆಗ್ತದೆ ಕಡೆಗೆ ಇಲ್ಲ, ಆಗ್ತದೆ ಇಲ್ಲ, ಇಲ್ಲ. ನೀವೇನು ನಿಮ್ಮ ಬೈಲಿ ಅಂತೀರಿ, ಆಗ್ತದೆ ಇಲ್ಲ. ನೀವೇಂದಿರಲಿ ಆಗುತ್ತದೆ ಅದು ಆಗ್ತದೆ. ನೀವೇ ಅಂತೀರಿ ಆಗ್ತದೆ ಇಲ್ಲ, ಇಲ್ಲ. ನಂಬರಿ, ದೇವರಿಗೆ ನಂಬರಿ, ಗುರುವಿಗೆ ನಂಬರಿ, ಎಲ್ಲರೂ ನಂಬರಿ, ಕಲ್ಲಿಗೆ ನಂಬರಿ. ಹೇಳ್ತ ಮೌಲ್ಯ ಆ ಭಕ್ತಿ ನಿಮ್ಮನ್ನು ಅಚಲ ಇರಬೇಕು, ನಿಮ್ಮನ್ನು ಕಲ್ಯಾಣ ಮಾಡ್ತಾ ಪುಣ್ಯಾತ್ಮರೇ. ಅದಕ್ಕೆ ಇವತ್ತು ಅಂಥ ಅಚಲ ಅನುಭವ ಭಕ್ತಿಗೆ ಪರಮಾತ್ಮ ಅವರಿಗೆ ಸಹಾಯ ಮಾಡ್ತಾನೆ. ಅವರಿಗೆ ಸಹಾಯ ಹೊಂಬರಿಸೋರು ಇದ್ದವರಿಗೆ ಸಹಾಯ ಯಾರು ಮಾಡ್ತಾರೆ? ಪರಮಾತ್ಮ ಮಾಡಂಗಿಲ್ಲ. ನಮ್ಮಲ್ಲಿ ಅಂಥ ಅಚಲ ಕೇಳಿದ ಅನುಭವ ಭಕ್ತಿ ಭಾವ ಇತ್ತು ಅಂದ್ರೆ ದೇವರ ಯಾವಾಗಲೂ ದೇವರ ಅವಾಗನ ನೀನು ಅದನ್ನು ಮತ್ತೆ ಅವ್ರಿಗೆ ಕರೆದ ನಮ್ಗೆ ಬರೋಲ್ಲ. ನಾವೇ ಮಾಡಿದೀವಿ ಅವನಿಗೆ. ನಾವೇನು ಮೊಮ್ಮಕ್ಕಳ ಬಂದವರೇನ ಅವ್ರು ಹಳದ ಮಕ್ಕಳ, ನಾವು ಅವ್ರ ಮಕ್ಕಳ. ಅವರು ಎಲ್ಲಿದ್ದು ಕಳೆದಕ್ಕೆ ದ್ರೌಪದಿ, ಎಲ್ಲಿ ದ್ವಾರಕ, ಎಲ್ಲಿ ದಿಲ್ಲಿ, ಎಲ್ಲಿ ದಿಲ್ಲಿ, ಎಲ್ಲಿ ದ್ವಾರಕ, ಕೃಷ್ಣ ಮಾಧವ ಮಾಧವ ಅಂದ್ರು ಎಲ್ಲಿ ಊರಿಗೆ ಬಂದಂತೇನೆ. ಅದೇ ಈಗೇನು ದೂರ ಇಲ್ಲೇ ಇಲ್ಲೇ ಸ್ವಲ್ಪ ಕರೆ ಬರಂಗಿಲ್ಲ. ನಿಮಗೆ ಕರೆಕ್ಟ್ ಬರಂಗಿಲ್ಲ, ನೀವು ಕರೆಕ್ಟ್ ಬರಂಗಿಲ್ಲ, ಕರೆಯಂಗಿಲ್ಲ. ಕರ್ವ ಇವತ್ತು ಬರ್ತಾನೆ ಸಿದ್ಧಾರ, ಕರ್ವ ಇವತ್ತು ನೀವು ನಿಶ್ಚಯಕ್ಕೆ ಬರ್ತಾನೆ. ನೀವು ಅದನ್ನು ಅರಬೇಡ, ಮುಂದೆ ಇಲ್ಲ ತರಬೇಡ, ಬರ್ತಾನೆ ಆಗ್ತಾನೆ ಕೊಡ್ತಾನೆ ಇಲ್ಲ. ಅವನು ನೀವು ಕಡೆಗಿಲ್ಲ ಅವತ್ತ ಇಲ್ಲಿ ಹೋಗ್ತಾನೆ, ಬರ್ತಾನೆ ಬರ್ತಾನೆ. ಇಷ್ಟು ಇದಕ್ಕೆ ಅನುಪಮ ಅಚಲ ಭಕ್ತಿ ಅಂತ ಪುಣ್ಯಾತ್ಮರು. ಅಂಥವ್ರು ಸಾವಿರಾರು ಜನ ಈಗ ನಮ್ಮ ಮಠಗಳ ಯಾರು ಏನೇನಾಗ್ಯದ ಅನ್ನೋರು ಸಾವಿರಾರು ಜನ ಸಿದ್ಧಾಂತ ಕೊಡ್ತಾರೆ.
ಮಹಾರಾಷ್ಟ್ರ ನಾಂಗ ಗೋವಾ ಎಲ್ಲ ಅವ್ರು ಇನ್ನೊಂದು ಹೆಂಗೆ ಬರ್ತಾನೆ ಯಾರಿಗೂ ಗೊತ್ತು. ಬಂದು ಹೇಳ್ತಾರೆ ನಮ್ಗೆ ಈಗ ಐತ್ರಿಯಪ್ಪ ಹಾಸ್ಪಿಟಲ್ ಬಂದು ಹೋಗ್ಲೇಸ್ಗೆ ಬಂದ್ರೆ ಮಧ್ಯಾಹ್ನ ವಾಪಸ್ ಮಾಡಬೇಕಪ್ಪ ಹಂಗಾಗ್ತದೆ ನೋಡಿ ಹೆಂಗೆ. ಅದಕ್ಕೆ ಅಂಥ ಗುರುವಿನಲ್ಲಿ ಪರಮಾತ್ಮ ಎಲ್ಲೇ ನಮಗೆ ನಿಮ್ಮ ಗುರುಗಳಲ್ಲಿ ಅಥವಾ ಇಷ್ಟ ದೇವತೆಯಲ್ಲಿ ಸಾಧನೆ ಇರಲಿ ಶಿವಾನಿ ಇರಲಿ ವಿಷ್ಣುನಿ ಅದು ಇರಲಿ ಎಲ್ಲರೇ ಒಂದು ಸ್ಥಿರವಾದ ಭಕ್ತಿ ಇತ್ತು ಅಂತಂದ್ರೆ ನೀವು ನಂಬಿದ ದೇವರು ನಿಮ್ಮನ್ನು ಕಲ್ಯಾಣ ಮಾಡ್ತಾನೆ ಇದರ ಸಂಶಯ ಇದೆ. ಅದಕ್ಕೆ